जय मंगल नम पार्वती पति शिव हर हर महादेव सांब सदा शिव ಎನ್ನ ಆರಾಧ್ಯ ದೇವತೆಯಾದ ಪರಶುಮನ ಪರಾವತಾರಿ ಮಹಾನ್ ತಪಸ್ವಿ ಕಲಿಯುಗದ ಕಾಮಧೇನು ಶ್ರದ್ಧೆಯ ಪರಮೇಶ್ವರ ಸದ್ಗುರು ಸಿದ್ಧಲಿಂಗ ಅಪ್ಪಗಳವರ ದಿವ್ಯ ಚರಣವನ್ನು ಎನ್ನ ಉತ್ತಮಗೊಳಿಸುತ್ತಾ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಸಕಲ ಜೀವಿಗಳ ಲೇಸನ್ನ ಬಯಸದ ಬಸವಾದಿ ಶಿವಶರಣರ ದಿವ್ಯ ಚರಣಕ್ಕೆ ಎಲ್ಲ ಸರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ನಿಮ್ಮೆಲ್ಲರ ಆರಾಧ್ಯ ದೈವ ಕ್ಷೇತ್ರದ ಹಾಗೂ ಪುರಾಣದ ಅಧಿದೇವತೆಯಾಗಿರುವಂಥ ಬೇಡಿದವರಿಗೆ ಬೇಡಿದ್ದ ಕೊಡುವಂತ ಭಕ್ತರ ಭಗವಂತ ಪವಾಡ ಪುರುಷ ಲೀಲಾಮೂರ್ತಿ ಮಹಾನ್ ತಪಸ್ವಿ ಸದ್ಗುರು ಶರಣ ಶಿವಲಿಂಗೇಶ್ವರರ ದಿವ್ಯ ಚರಣಕ್ಕೆ ಸರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಇವತ್ತಿನ ಈ ಭವ್ಯ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಿರುವಂಥ ಪರಮ ಪೂಜ್ಯ ಶ್ರೋತ್ರಿಯ ಪರಮೇಶ್ವರ ಸದ್ಗುರು ಸದಾನಂದ ಮಹಾಸ್ವಾಮೀಜಿಯವರ ಶ್ರೀಚರಣಕ್ಕೆ ನತಮಸ್ತಕ. ಪರಮ ಪೂಜ್ಯರು ಪಾವನ ಮೂರ್ತಿಗಳು ಯುವ ಯತಿಗಳು ವಿಮಲಮತಿಗಳಾಗಿರುವಂಥ ಆಗಮಿಸಿ ಯಾಕೋ ಮ್ಯಾಲ ಬರುವರೆಗಾರ ಅವ್ರ ಅಪ್ಪ ಅವರು ಕೆಲ ಕುಂತ ನಿಮ್ಗೆ ಎಲ್ಲರಿಗೂ ಆಶೀರ್ವಾದ ಮಾಡ್ತೇವಂತಾರ. ಹೌದು, ಅವ್ರ ಮನಸ್ಸು ಶರಣ ಮುಂದೆ ಕುಂತ ಪುರಾಣ ಕೇಳ್ಬೇಕೆಂಬ ಹವ್ಯಾಸ ಅವರು ಖುಷಿ. ಆಗಮಿಸಿರುವಂತಹ ಪರಮ ಪೂಜ್ಯರು ಯುವ ಯತಿಗಳು ವಿಮಲಮತಿಗಳಾಗಿರುವಂತಹ
ಶ್ರೀಮನ್ ನಿರಂಜನ ಪರಮ ಸ್ವರೂಪಿ ಮೃತ್ಯುಂಜಯ ಮಹಾಸ್ವಾಮೀಜಿಯವರ ಶ್ರೀಚರಣಕ್ಕೆ ನತಮಸ್ತಕನಾಗಿ ಸಂಗೀತ ಕಲಾ ಬಳಗಕ್ಕೂ ಅಭಿವಂದಿಸಿ ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಖಿಗಳಾಗಬೇಕೆಂಬ ಅಪೇಕ್ಷೆಯಿಂದ ಈ ಮಹಾಮನಿಗೆ ಆಗಮಿಸಿದ ಸರ್ವ ಶರಣ ಮತ್ತು ಶರಣರಿಗೆ ಅಭಿವಂದಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರವೇಶವಾಗೋಣ. ಗುರುಗೀತೆ ಒಂದು ಕಾರ್ಯಕ್ರಮ ಪ್ರಾರಂಭ. ಗುರುವಿಗಿಂತ ಅಧಿಕರಣ ಈ ಜಗದಳು, ಗುರುವಿಗಿಂತ ಅಧಿಕಾರಿಲ್ಲ ಈ ಜಗದಳು, ಗುರುವಿಗಿಂತ ಅಧಿಕಾರಿಲ್ಲ ಈ ಜಗದಳು, ಗುರುವಿಗಿಂತ ಅಧಿಕಾರಿಲ್ಲ. ಗುರುವೇ ಬ್ರಹ್ಮ ವಿಷ್ಣು ಮಹೇಶ್ವರ, ಗುರುವೇ ಬ್ರಹ್ಮ ವಿಷ್ಣು ಮಹೇಶ್ವರ, ಗುರುವೇ ಸಾಕ್ಷಾತ್ ಪರಬ್ರಹ್ಮ. ಗುರುವಿಗಿಂತ ಸದ್ಗುರುವಿಗಿಂತ ಅಧಿಕಾರಿಲ್ಲ ಈ ಜಗದಲ್ಲಿ, ಗುರುವಿಗಿಂತ ಅಧಿಕಾರಿಲ್ಲ. ಗುರುವೇ ಬ್ರಹ್ಮ ವಿಷ್ಣು ಮಹೇಶ್ವರ, ಗುರುವೇ ಬ್ರಹ್ಮ ವಿಷ್ಣು ಮಹೇಶ್ವರ, ಗುರುವೇ ಸಾಕ್ಷಾತ್ ಪರಬ್ರಹ್ಮ. ಗುರುವಿಗಿಂತ ಸದ್ಗುರುವಿಗಿಂತ ಅಧಿಕಾರಿಲ್ಲ ಈ ಜಗದಲ್ಲಿ, ಗುರುವಿಗಿಂತ ಅಧಿಕಾರಿಲ್ಲ. ವರ ಪರಮಾತ್ಮನೇ ನರರು ಧರಿಸಲು, ವರ ಪರಮಾತ್ಮನೇ ನರರು ಧರಿಸಲು ಧರೆಗೆ ಬಂದಿಹನು ಗುರುರೂಪದಿಂದ, ಧರೆಗೆ ಬಂದಿಹನು ಗುರುರೂಪದಿಂದ. ಕರುಣಾಕರನು ಆ ಪರಶಿವನು, ಕರುಣಾಕರನು ಆ ಪರಶಿವನು, ಕರುಣಾಕರನು ಆ ಪರಶಿವನು. ವರಗಳ ನೀಡಲು ತಾನೇ ಬಂದಿಹನು ಗುರುವಿಗಿಂತ ಸದ್ಗುರುವಿಗಿಂತ ಅಧಿಕಾರಿಲ್ಲ ಈ ಜಗದಲ್ಲಿ, ಗುರುವಿಗಿಂತ ಅಧಿಕಾರಿಲ್ಲ. ಗುರುವೇ ಬ್ರಹ್ಮ ವಿಷ್ಣು ಮಹೇಶ್ವರ, ಗುರುವೇ ಬ್ರಹ್ಮ ವಿಷ್ಣು ಮಹೇಶ್ವರ, ಗುರುವೇ ಸಾಕ್ಷಾತ್ ಪರಬ್ರಹ್ಮ. ಗುರುವಿಗಿಂತ ಸದ್ಗುರುವಿಗಿಂತ ಅಧಿಕಾರಿಲ್ಲ ಈ ಜಗದಲ್ಲಿ, ಗುರುವಿಗಿಂತ ಅಧಿಕಾರಿಲ್ಲ. ಗುರುವೇ ತಾಯಿಯು, ಗುರುವೇ ತಂದೆಯು, ಗುರುವೇ ತಾಯಿಯು, ಗುರುವೇ ತಂದೆಯು, ಗುರುವೇ ಬಂಧು
ಗುರುವಿಗಿಂತ ಶ್ರೀ ಸದ್ಗುರುವಿಗಿಂತ ಅಧಿಕಾರವಿಲ್ಲ. ಈ ಜಗದಲ್ಲಿ ಗುರುವಿಗಿಂತ ಅಧಿಕಾರವಿಲ್ಲ. ಸದಮಲ ಆತ್ಮನು ಸತ್ಯರೂಪನು, ಸದಮಲ ಆತ್ಮನು ಸತ್ಯರೂಪನು, ಮದನಹರನು ಮಹಿಮಾ ಪುರುಷನು, ಮದನಹರನು ಮಹಿಮಾ ಪುರುಷನು, ಮಧುರ ಕಂಡಿಯ ಪುರದಿ ವಾಸಿಪ, ಮಧುರ ಕಂಡಿಯ ಪುರದಿ ವಾಸಿಪ, ಚಂದ್ರನಾಗಶ್ರೀ ಗುರು ಸಿದ್ಧಲಿಂಗನೆಂಬ ಗುರುವಿಗಿಂತ ಶ್ರೀ ಸದ್ಗುರುವಿಗಿಂತ ಅಧಿಕಾರವಿಲ್ಲ. ಈ ಜಗದಲ್ಲಿ ಗುರುವಿಗಿಂತ ಅಧಿಕಾರವಿಲ್ಲ. ಗುರುವೇ ಬ್ರಹ್ಮ ವಿಷ್ಣು ಮಹೇಶ್ವರ, ಗುರುವೇ ಬ್ರಹ್ಮ ವಿಷ್ಣು ಮಹೇಶ್ವರ, ಗುರುವೇ ಸಾಕ್ಷಾತ್ ಪರಬ್ರಹ್ಮ, ಗುರುವಿಗಿಂತ ಶ್ರೀ ಸದ್ಗುರುವಿಗಿಂತ ಅಧಿಕಾರವಿಲ್ಲ. ಈ ಜಗದಲ್ಲಿ ಗುರುವಿಗಿಂತ ಅಧಿಕಾರವಿಲ್ಲ. ಶರಣಗಿಂತ ಅಧಿಕಾರವಿಲ್ಲ. ಗುರುವೇ ಬ್ರಹ್ಮ ವಿಷ್ಣು ಮಹೇಶ್ವರ, ಗುರುವೇ ಬ್ರಹ್ಮ, ಗುರುವೇ ಬ್ರಹ್ಮ ವಿಷ್ಣು ಮಹೇಶ್ವರ, ಗುರುವೇ ಬ್ರಹ್ಮ ವಿಷ್ಣು ಮಹೇಶ್ವರ, ಗುರುವೇ ಸಾಕ್ಷಾತ್ ಪರಬ್ರಹ್ಮ, ಗುರುವಿಗಿಂತ ಶರಣಗಿಂತ ಅಧಿಕಾರವಿಲ್ಲ. ಈ ಜಗದಲ್ಲಿ ಗುರುವಿಗಿಂತ ಅಧಿಕಾರವಿಲ್ಲ. ಈ ಜಗದಲ್ಲಿ ಗುರುವಿಗಿಂತ ಅಧಿಕಾರವಿಲ್ಲ. ಈ ಜಗದಲ್ಲಿ ಗುರುವಿಗಿಂತ ಶ್ರೀ ಸದ್ಗುರುವಿಗಿಂತ ಗುರುವಿಗಿಂತ ಅಧಿಕಾರವಿಲ್ಲ. ಸದ್ಗುರುಗಳ ಕೃಪೆಯಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರವೇಶವಾಗುವ ಶರಣರು ಮೆಟ್ಟಿದ ಧರೆ ಪಾವನವೆಂಬಂತೆ ಸದ್ಗುರುಗಳ ಶಿವೈವಗಳ ಸಂತ ಮಹಂತರ ಪಾದಸ್ಪರ್ಶದಿಂದ ಶರಣ ಕುಲತಿಲಕ ಶರಣ ಜ್ಯೋತಿ ಸದ್ಗುರು ಶರಣ ಶಿವಲಿಂಗೇಶ್ವರರ ಪಾದಸ್ಪರ್ಶದಿಂದ ಪುಣ್ಯಕ್ಷೇತ್ರವಾದ ಇಲ್ಲಿ ವಿಶೇಷವಾಗಿ ನಡೆದು ಬಂದಿರುವಂತಹ ಕಾರ್ಯಕ್ರಮ ನಿಮ್ಮೆಲ್ಲರ ಆರಾಧ್ಯ ದೈವ ಬೇಡಿದವರಿಗೆ ಬೇಡಿದ್ದು ಕೊಡುವಂತಹ ಭಕ್ತರ ಕಾಮಧೇನುವಾಗಿರುವಂತಹ ಶರಣ ಶಿವಲಿಂಗೇಶ್ವರರ 100 ನೀವೆದು ಕೂಡಿರಿ 151ನೆಯ ಜಯಂತ್ಯುತ್ಸವದ ಭವ್ಯ ಕಾರ್ಯಕ್ರಮದೊಳಗ ಹಲವು ಕಾರ್ಯಕ್ರಮದೊಳಗ ಶರಣ ಜ್ಯೋತಿ ಸದ್ಗುರು ಶರಣ ಶಿವಲಿಂಗೇಶ್ವರರ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಕೂಡಿದ್ದೇವೆ. ಇವತ್ತು ನಿಮ್ಮ ಹಬ್ಬವ ಬಹಳ ಖುಷಿ ಅನಿಸ್ತದ. ಒಂದು ಮಾತು ನೆನಪು ಮಾಡಿಕೊಟ್ಟಿನಿ ನಿಮಗೆ. ನಾ ಏನು ಅಂತ ಕೇಳಿದ್ರೆ ಈ ಸನ್ನಿವೇಶವನ್ನ ಈ ವೈಭವನ್ನ ನೋಡಿದ್ರೆ ನಮಗೆ ನೆನಪು ಆಗೋದೇನು ಅಂತ ಕೇಳಿದ್ರೆ ಮೇಲಿದೆ ಕೆಳಗಿದೆ ಎಲ್ಲವೂ ಸುಳಿ. ಕೈಲಾಸ ಎಲ್ಲಿ ಅದ ಅಂತ ಕೇಳಿದ್ರೆ ನಾವು ಎಲ್ಲಿ ಅದ ಗೊತ್ತಿಲ್ಲ. ಎಲ್ಲಿ ಶರಣ ಶಿವಲಿಂಗೇಶ್ವರ ಇರ್ತಾನ, ಸಿದ್ಧಲಿಂಗ ಇರ್ತಾನ, ಸಿದ್ಧಾರೂಢ ಇರ್ತಾನ, ಆ ಪಾದ ನೆಟ್ಟ ಕೆಲಸ ಏನು ಅಂತ ಕೇಳಿದ್ರೆ ಅದೇ ನಮಗೆ ಕೈಲಾಸ ಅನ್ನೋದು. ಎಲ್ಲಿ ಕೈಲಾಸ ಅಂದ್ರೆ ಈಗ ಇಂದಿರಾ ನಗದವ್ರು ನೀವೇನು ಕೂತಾರಲ್ಲ, ಇದೇ ಪ್ರತ್ಯಕ್ಷ ಕೈಲಾಸ. ಏನು ಖುಷಿ ರೀ, ಏನು ಹಬ್ಬ, ಹಬ್ಬಬ್ಬ ಏನು ಹಬ್ಬ.
ಈ ರೀತಿ ಈ ಖುಷಿ ನಿಮ್ಮ ಮನೆಯೊಳಗೆ ಸಿಗೋದಿಲ್ಲ, ನಿಮ್ಮ ಮನೆಯೊಳಗೆ ನಡೆಯುವಂತಹ ಕಾರ್ಯಕ್ರಮದೊಳಗೂ ಸಿಗೋದಿಲ್ಲ. ನಿಮ್ಮ ಮನೆಯಾಗ ರಗಡು ಮಂದಿ ಹೆಸರು ಇಟ್ಟಾರಲ್ಲ, ನೀವು ಸಾಕಷ್ಟು ಮಂದಿ ಹೆಸರು ಇಟ್ಟಾರೆ. ನಿಮಗೂ ಹೆಸರು ಇಟ್ಟ ಕರ್ಕೊಂಡ್ ಬಂದಾರ ಈ ಭೂಮಿ ಮೇಲೆ, ಹೆಸರು ಇಟ್ಟಾರ ನಿಮಗೂ ತೊಟ್ಟದಾಗ ಹಾಕಿ ಜೋ ಜೋ ಈ ವೈಭವ ಅಷ್ಟ. ಒಂದು 4 ಮಂದಿ ಬೀಗರು ಬಿದ್ದರು. ಹಬ್ಬ ಶರಣನ ಬಡಗ ಎಷ್ಟೈತೆ ಅನ್ನೋದು ನಾವು ವಿಚಾರ ಮಾಡುವಂತಹದ್ದು. ಇಲ್ಲಿ ಬಂದವರು ಇಷ್ಟು ಜನ ಇದ್ರೆ ಬರದೇ ಇರುವಂತ ವೈಭವಗಳ ಎಲ್ಲ ಊರಾಗ ನಡೆದಾವ ಇವತ್ತು. ಹೌದಪ್ಪ, ನಾವು ಅವ್ರ ಊರಾಗ ಭಕ್ತರು ಅಲ್ಲೇ ನಡೆಸ್ಯಾರ. ಸಸ್ತಾಪುರದೊಳಗೆ ಶರಣ ಶಿವಲಿಂಗೇಶ್ವರ ಮಠದೊಳಗ ಇವತ್ತು ತೊಟ್ಟಿಲೋತ್ಸವ ಕಾರ್ಯಕ್ರಮ ಅಲ್ಲಿಯೂ ನಡೆದದ, ಇಲ್ಲಿ ನಡೆದ. ಎಲ್ಲೆಲ್ಲಿ ಅವನ ಮಠ ಅದಾವ ಎಲ್ಲ ತೊಟ್ಟಿಲೋತ್ಸವ ಕಾರ್ಯಕ್ರಮ, ಹುಟ್ಟು ಹಬ್ಬ. ಒಬ್ಬ ಭಗವಂತ ಹುಟ್ಟಿ ಬಂದ್ರೆ ಈ ಐಶ್ವರ್ಯವನ್ನ, ಈ ವೈಭವನ್ನ ನಮಗೆ ನೋಡಕ್ ಸಾಧ್ಯ ಇಲ್ಲ. ಕರೆ ಸಾದಾ ಸಾಮಾನ್ಯ ಮನುಷ್ಯರ ವೈಭವ ಇದು ಹೆಂಗ್ ಸಿಕ್ಕಿದ್ರಿ? ಬಹಳ ಅಂದ್ರೆ 1 ಕಿಲೋ ಗುಗ್ರಿ, ಹುಗ್ಗಿ, ಹಬ್ಬ ಬಂದ್ ನೋಡ್ಬರಿ ಪೇಡೆ. ನಮ್ಮ ಅವುಗಳು ಪೇಡೆ ತಗೊಂಡ್ಬಂದ್ರು. ನಾ ಏನ್ ಮಾಡಿದ್ದಂದ್ರೆ ಮೊದಲ ಅವ್ನು ಚೆಂಡು ಹೂ ಮಾಡಿದ್ನ, ನನಗೆ ಹಾರ್ಸಾಕ್ ತಂದಾರತ್ತ. ನಾ ಮಾಡಿದ್ರೆ ಇವ್ರು ಎಲ್ಲರಿಗೂ ತಿನ್ಸಾಕ್ ತಂದ. ಏನ್ ವೈಭವ್ರಿ, ಎಷ್ಟದವ್ರಿ ಅವು? 51 kg ಪೇಡೆ, ಎಲ್ಲರ ಬಾಯಿ ಒಳಗೆ ಸ್ವೀಟ್. ಯಾರು ಹೇಳಿಲ್ಲ, ನಮ್ಮ ಭಕ್ತರಿಗೆ ಯಾರು ಹೇಳಿಲ್ಲ. ಅಲ್ಲ, ನಮ್ಮ ಬದುಕನ್ನೇ ಬಂಗಾರ ಮಾಡಿರುವಂತ ಪರಶಿವನ ಅವತಾರ ಶರಣ ಹುಟ್ಟಿ ಬರುವ ಹುಟ್ಟಾಬದ ಇವತ್ತು. ಅವನ ಹೆಸರಿಡೋ ಜನ ಅದ ಎಲ್ಲರೂ ಬಾಯಿ ಸಿಹಿ ಆಗ್ಲಿ, ನಮ್ಮ ಬಾಳನ ಸಿಹಿ ಮಾಡ್ಯಾನ ಅವನು. ನಮ್ಮ ಎಲ್ಲರ ಬಾಯಿ ಒಳಗೆ ಸಿಹಿ ಹಂಚೋಣ ಅಂತೇಳಿ ನಮ್ಮ ತಾಯಿಗಳು ತಾಮ ತಗೊಂಡು ಬಂದಾರೆ. ಯಾರು ಹೇಳಿಲ್ಲ, ಪ್ರೀತಿಯಿಂದ, ಉತ್ಸವದಿಂದ, ಆನಂದದಿಂದ. ಇದು ಕೈಲಾಸ ವೈಭವ. ಅಷ್ಟೇ ಎಷ್ಟು ಸುಂದರವಾಗಿರುವಂತ ವೈಭವ. ಏನಂತಂದ್ರೆ ಈಗ ಎಲ್ಲಾ ಶರಣರು, ನಮ್ಮ ಶಿವಲಿಂಗೇಶ್ವರ ಭಕ್ತರು ತಮ್ಮ ಮನೆ ಒಳಗೆ ಇದ್ದ ಸಂಬಂಧಿಕರನ್ನೆಲ್ಲ ಕರೆಸ್ಯಾರ. ಇವತ್ತು ಬರೀ ನಮ್ಮ ಮನೆ ಒಳಗೆ ಹುಟ್ಟಹಬ್ಬ ಐತಿ, ನಮ್ಮ ಗುರುವಿನ ಹುಟ್ಟಹಬ್ಬ ಐತಿ, ಬರೀ ಹೆಸರಿಡೋ ದಿನ ಐತಿ ಬರೀ ಅಂತ ಹೇಳಿ ಕರ್ಕೊಂಡ್ ಬಂದಿದ್ದಾರೆ. ನಾನೆಲ್ಲ ಶಿವಲಿಂಗೇಶ್ ಆ ಬಂಗಾರಮ್ಮನ ಗರ್ಭರೇ ಎಂಥ ಪುಣ್ಯ ಮಾಡಿರ್ಬೇಕ್ರಿ. ಇಷ್ಟೆಲ್ಲ ಜನ ನೀವು ಕೂಡ್ಯಾರಂದ್ರೆ ಆ ತಾಯಿಯ ಪುಣ್ಯ ಎಂಥದಿರ್ಬೇಕು. ಆ ತಾಯಿಯ ಹೊಟ್ಟೆ ಒಳಗೆ ಇಂಥ ಭಗವಂತ ಹುಟ್ಟಿ ಬರ್ತಾನಂದ್ರೆ ಆ ತಾಯಿ ಎಷ್ಟು ಪುಣ್ಯ ಮಾಡಿರ್ಬೇಕು. ಪುಣ್ಯ ಇಲ್ಲದ ಒಳ್ಳೆಯ ಮಕ್ಕಳು ಹುಟ್ಟೋದು. ನಿಜಗುಣ ಶಿವಯ್ಯ ಅಂತಾರ, ಭಾಗ್ಯವಿಲ್ಲದಾಗ ಪುಣ್ಯ ಇಲ್ಲದ ಒಳ್ಳೆಯ ಮಕ್ಕಳು ಹುಟ್ಟೋದು. ಮನೆಗೆ ಹೆಸರು ತರುವಂತ, ಊರಿಗೆ ಹೆಸರು ತರುವಂತ, ಕೀರ್ತಿ ತರುವಂತ, ಜಗತ್ತನ್ನೇ ಉದ್ಧಾರ ಮಾಡುವಂತ ಅಪರೂಪದ ಕೂಸ ಇವತ್ತ ನಿಮ್ಮ ಊರೊಳಗೆ. ಏನು ಪುಣ್ಯ ಮಾಡ್ಯಾರ ನೀವು. ಆ ಬಂಗಾರಮ್ಮ ತಾಯಿ ಹೊಟ್ಟೆ ಒಳಗೆ ಹುಟ್ಟಿ ಬಂದಾಗ ಇಟ್ಟು ಮಂದಿ ಕೂಡಿ ಹೆಸರಿಟ್ಟಾರಿಲ್ಲ ಗೊತ್ತಿಲ್ಲ. ಆ ತಾಯಿಗೆ ಸ್ವರ್ಗದಾಗ ಕುಂತ ನೋಡ್ತಿರ್ಬೇಕ, ನನ್ನ ಮಗನ ವೈಭವ ಎಂಥದ್ದು ನಡೆದ ಇಂದಿರಾನಗರದೊಳಗೆ ಅಂತೇಳಿ ಆಕೆ ಅಲ್ಲಿದ ಕೈಲಾಸದಿಂದ ಹೂಮರಿ ಸುರಿಸುತ್ತಾ ಇದ್ದಾಳು. ಭಗವಂತ ಬರ್ತಾನ, ಭಗವಂತನ ಅವತಾರ ನಿನ್ನೆ ಭಗವಂತನ ಅವತಾರ ಆಯ್ತು. ಎಷ್ಟು ಖುಷಿ ಆತ್ರಿ. ನನಗೆ ಹೇಳ್ಬಿಟ್ರು, ಜನನ ಆದ ಕೂಡಲೇ ನಿಮ್ ಪುರಾಣ ಬಂದ ಅಂದ್ರು. ಜನನ ಆಯ್ತು ಅಂತ ಕೇಳಿದ್ರೆ ನೀವು ಸುಮ್ಮನೆ ನಮ್ಮಲ್ಲಿ ಹಾಕೋಣ ಅಂತ ಹೇಳಿ ಏನ್ ಮದ್ದು ಸುಟ್ರು, ಏನ್ ಹೂ ಹಾರಿಸ್ರು, ಎಂತ ವೈಭವ, ಏನ್ ಜೈಕಾರ. ಶರಣ ಶಿವಲಿಂಗೇಶ್ವರ ಮಹಾರಾಜಕಿ ಜೈಕಾರ ಹಾಕಿದ್ರು. ಖುಷಿ ಖುಷಿ. ಒಬ್ಬ ಜ್ಞಾನಿ, ಒಬ್ಬ ಮಹಾತ್ಮ ಈ ಭೂಮಿಗೆ ಬಂದ ಅಂತ ಕೇಳಿದ್ರೆ ಎಷ್ಟು ಎಲ್ಲರಿಗೂ ಖುಷಿ ಆಗ್ತಿರ್ಬೇಕ್ರಿ. ಈಗ ಪುರಾಣದೊಳಗೆ ಈ ಸನ್ನಿವೇಶದ ಪ್ರತ್ಯಕ್ಷ ಮಾದನ ಹಿಪ್ಪರಿ ಒಳಗ ತಾಯಿಯ ಗರ್ಭದಿಂದ ಹೊರಗೆ ಬಂದಾಗ ಏನಾಯ್ತು ಅಂದ್ರ, ಎಲ್ಲಾ ಗುಡಿ ಗುಂಡಾರದೊಳಗ, ಎಲ್ಲಾ ಮಠ ಮಂದಿರದೊಳಗ ಯಾರು ಹೋಗಿ ಗಂಟೆ ಬಾರಿಸಲಿಲ್ಲ, ನಗಾರಿ ಬಾರಿಸಲಿಲ್ಲ. ಆ ತಾಯಿ ಬಂಗಾರಮ್ಮನ ಗರ್ಭದಿಂದ ಆ ಕೂಸು ಹೊರಗೆ ಬರುವುದರ ತರ ಎಲ್ಲಾ ಗಂಟೆ ಜಂಟಿ ತಾನ ಸಪ್ಪಳಾಗತ್ತಿರುವಂತ ತಾನ ಸಪ್ಪಳಾಗತ್ತಿರುವ ಕೈಲಾಸದಿಂದ ದೇವಾನು ದೇವತೆಗಳೆಲ್ಲ ಹೂ
ಮನಿ ಮ್ಯಾಗ ಅಬ್ಬ ಗ್ರಾಮದ ಹಿರಿಯರು ಮನಸ್ಸ ಎಲ್ಲಾನು ಒಂದು ರೀತಿ ಆ ಮಗು ಗರ್ಭದಿಂದ ಹೊರಗೆ ಬಂದ್ರೆ ಭೂಮಿಗೆ ಬಂದ್ರೆ ಸಾಕು ಎಲ್ಲರ ಮನಸ್ಸಿನೊಳಗೆ ಸದ್ಗುಣಗಳ ಪ್ರಾರಂಭ, ಸದ್ಭಾವನೆ ಪ್ರಾರಂಭ ಆಯ್ತು. ಎಷ್ಟೋ ವರ್ಷದಿಂದ ಮಳೆ ಕಾಣದಂತ ಪರಿಸ್ಥಿತಿ ಗ್ರಾಮದೊಳಗೆ ಮಳೆರಾಯನ ಅರ್ಭಾಟ ಪ್ರಾರಂಭ ಆಯ್ತು, ಬರಗಾಲ ದೂರ ಆಯ್ತು. ಎಲ್ಲ ಮಂದಿರದೊಳಗೆ ದೀಪಗಳ ತನ್ನಿಂದ ತಾನ ಹಚ್ತಾವಂದ್ರ ಎಂಥ ಅಪರೂಪವಾಗಿರುವಂತ ಶಕ್ತಿ ಇರಬೇಕ್ರಿ ಭಗವಂತ. ಅದಕ್ಕಾಗಿ ಬಹಳ ಸುಂದರವಾಗಿ ಒಂದು ದೃಷ್ಟಾಂತ ಕೊಡ್ತಾರ. ಸೂರ್ಯ ಬರುವಾಗ ಸದ್ದಿಲ್ಲ, ಗದ್ದಲವಿಲ್ಲ. ಸಿದ್ದೈ ಪುರಾಣ ಸೂರ್ಯ ಬಂದ ಅಂತ ಕೇಳಿದ್ರೆ ಸತ್ತು ಗದ್ದಲ ಇಲ್ಲದ ನಮ್ಮ ಅಂಧಕಾರ ಕತ್ತಲೆ ಎಲ್ಲ ಹರಿದು ಹೋಗಿಬಿಡ್ತದ. ಸೂರ್ಯ ಬಂದ ಅಂದ್ರೆ ಬೆಳಕಾತಂದ್ರೆ ಎಲ್ಲರೂ ಕರೆ ತಾವು ಚಲೋ ಲೋಕದ ಚೇಷ್ಟೆಗೆ ರವಿ ಬೀಜ. ಸೂರ್ಯ ಬಂದ್ರೆ ಏನು ಗದ್ದಲ ಮಾಡುವುದಿಲ್ಲ, ಏನಿಲ್ಲ. ಹಂಗ ಭಗವಂತ ಪರಮಾತ್ಮ ಬಂಗಾರಮ್ಮನ ತಾಯಿ ಗರ್ಭದಿಂದ ಹೊರಗೆ ಬಂದ ಅಂದ ಕೂಡಲೇ ಬೆಳ್ಳಗ ಏನು ಅಂತ ಕೇಳಿದ್ರೆ ಪ್ರಕಾಶಮಯವಾಗಿ ಹೊಳ್ಯಾಕಿತ್ತು. ಎಲ್ಲರ ಮನಸ್ಸಿನೊಳಗ ಒಳ್ಳೆಯ ಭಾವನೆಗಳ ತಾನು ಉದಯ ಆಗತ್ತಿತ್ತು. ಆದ್ರೆ ಅಂತಾರ ಒಬ್ಬ ಮಹಾತ್ಮ ತಾಯಿ ಗರ್ಭದಿಂದ ಭೂಮಿಗೆ ಬಂದಾಗ ಈ ರೀತಿ ಸಂತೋಷ ಆಗ್ತದ. ಕಂಟಕ್ಕಾಗಿ ಹುಡುಗರು ಹುಟ್ಟಿದ್ವು ಅಂದ್ರೆ ಅದಕ್ಕೂ ದೃಷ್ಟಾಂತ ಕೊಟ್ಟವ್ರು. ಸಿಡಿ ಬರುವಾಗ ಕಿವಿ ಗಡಗಿಚ್ಚುಕೋವಯ್ಯ, ಸಿಡಿದು ಬರಾಕಂತೆ ಅಂದ್ರೆ ಸಪ್ಪಡಿ ಹಚ್ಚಕಂತಿ. ಹಂಗ ನಮ್ಮಂತಾವ್ ನಿಮ್ಮಂತಾವ್ ಹುಟ್ಟಿ ಬಂದು ಅಂದ್ರೆ ಯಾರ ಮನ್ಯಾಗ ಇದು ಹುಟ್ಟಿತಂದ್ರೆ ಊರಾಗ ಜಗಳ ಚಲುವಾಗಿರ್ತಾವ, ಅವ್ರ ಮನ್ಯಾಗ ಚಲುವಾಗಿರ್ತಾವ. ಕಾರಣಂದ್ರ ಈ ಪಾಪಿಗಳ ಜೀವನ ಹುಟ್ಟಿರು ಅಂದ್ರೆ ಆ ಲೋಕದ ವಾತಾವರಣ, ಆ ಗ್ರಾಮದ ವಾತಾವರಣ ಚೇರ್ತದ. ಪುಣ್ಯದ ಪ್ರಭೆಯಿಂದ ಭಗವಂತ ಹುಟ್ಟಿರುವಂತ ಶರಣ ಶಿವಲಿಂಗೇಶ್ವರ ಅವತಾರ ಬಹಳ ಅದ್ಭುತವಾಗಿರುವಂತಹದ್ದು. ಯಾರ ಆಶೀರ್ವಾದ ಮಾಡ್ಯಾರ? ವಿರಕ್ತ ಮಠದ ಶಿವಲಿಂಗೇಶ ಋಷಿಗಳ ಆಡಿದ ಮಾತು ಯಾವ ಕಾಲಕ್ಕೂ ಹುಷಿ ಆಗಲಿಲ್ಲ. ತಾಯಿ ಆಗ್ಲಿಲ್ಲ. ನಿನ್ನ ಹಣೆ ಬರದೊಳಗೆ ಮಕ್ಕಳೇ ಇಲ್ಲ ಅಂತ ಬ್ರಹ್ಮ ಬರದಾನಂತ ಹೇಳಿದ್ರು ಆ ತಾಯಿ ನಿಷ್ಠೆ ಇಟ್ಲು. ಬ್ರಹ್ಮರೇ ಬರೀಲಿ ವಿಷ್ಣುವರೇ ಬರೀಲಿ ಅದು ನನಗೆ ಗೊತ್ತಿಲ್ಲ ಅಂದ್ಲಾಯ್. ಗುರುವಿನ ಮೇಲೆ ನಂಬಿಕೆ ಅದ. ಅಪ್ಪ ತಂದೆ ಮಾನಪ ಮಾನಕ್ಕೆ ನೀನೇ ದಯಾಳು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ನಿನ್ನ ನಂಬಿ ಬಂದನ್ಯ ನಂಬಿಕೆಯ ಕಾರಣವ ಸಾಂಬನ. ಆ ತಾಯಿ ಇಟ್ಟಿರುವಂತ ಶ್ರದ್ಧೆ ಅತಿ ಕೆಲಸ ಕೊಟ್ಟು ಸ್ಪಷ್ಟ ಗುರುನೇ ಹೇಳ್ತಾನೆ. ನಿನ್ನ ಹಣೆ ಬರದೊಳಗೆ ಮಕ್ಕಳಿಲ್ಲವಾ ಅಂದ್ರು ಹಾಕ್ಯಂತಾರ. ಬಿಡೇನು ನಿನ್ನಪ್ಪ, ನನಗೆ ಫಲ ಬೇಕಪ್ಪ ಅಯ್ಯಪ್ಪ, ನನಗೆ ಬೇಕು. ನಿನ್ನ ನಮ್ಮ ಯಾ ಬ್ರಹ್ಮ, ಯಾ ವಿಷ್ಣು, ಯಾ ರುದ್ರ, ಯಾ ಮಹೇಶ್ವರ, ನಿನ್ನ ಬಿಟ್ಟು ಯಾರದಾರ? ನೀನೇ ಅಲ್ಲ, ಬ್ರಹ್ಮನು ನೀನ. ಅದಕ್ಕೆ ನಾವೇನಂತೀವ್ರಿ? ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಸಾಕ್ಷಾತ್ ಪರಬ್ರಹ್ಮ. ಗುರುವಿಗಿಂತ ಅಧಿಕರಿಲ್ಲ ಈ ಜಗತ್ತು. ಗುರುವೇ ನಿನಗಿಂತ ಅಧಿಕಾರ ಇಲ್ಲ. ನೀ ಮನಸ್ಸು ಮಾಡಿದಿ ಅಂದ್ರೆ ನನಗೆ ಏನೆಲ್ಲ ಸಾಧ್ಯ ಅದ. ಜಗತ್ತೊಳಗೆ ನೆನಪಿಡುವರು ಪುಣ್ಯಾತ್ಮರೇ, ಜಗತ್ತೊಳಗೆ ಯಾವದ ಆಗೋದಿಲ್ಲ ಅಂತ ನಾವು ತಿಳಿದಿವಲ್ಲ. ಗುರುವಿನ ಆಶೀರ್ವಾದ ತಂದ್ರೆ ಅದೆಲ್ಲ ಸಹಜವಾಗಿ ಆಗ್ತದ ಅನ್ನೋದು ಪಕ್ಕ ನಂಬಿಕೆ ಇಟ್ಕೊಂಡು, ಪಕ್ಕ ನಂಬಿಕೆ ಬೇಕು. ಶ್ರದ್ಧೆ ಇದ್ದರೆ ಗೆದ್ದೆ, ಇಲ್ಲದಿದ್ದರೆ ಬಿದ್ದೆ. ಆ ತಾಯಿ ಬಂಗಾರಮ್ಮನ ಶ್ರದ್ಧೆ ಇತ್ತು. ಯಪ್ಪ ನಿನ್ನ ಮ್ಯಾಲ ನಂಬಿಕೆ ಐತಿ, ನಿಮ್ಮ ಮಕ್ಕಳ ಕೊಟ್ಟ ಕುಡಿತಿ, ನನಗೆ ಬರುವಂತ ಕಂಟಕವನ್ನು ದೂರ ಮಾಡುವಂತ ಹೇಳಿದಾಗ ಎಂಥ ಮಾತು ಕೊಟ್ರಿ ಅವರು. ಭಕ್ತರಿಗಾಗಿ ಒಬ್ಬ ಗುರು ಎಂಥ ತ್ಯಾಗ ಮಾಡ್ತಾರೆ. ಯವ್ವ ನಿನಗೆ ಮಕ್ಕಳು ಬೇಕಂದ್ರೆ ನಾವು ಹೋಗ್ಬೇಕು, ನಾನ ಬರ್ಬೇಕು. ಯಾಕಂದ್ರೆ ಹಣೆ ಬರೋದೊಳಗೆ ಮಕ್ಕಳ ಇಲ್ಲ. ಅದನ್ನ ಏನೇನು ಹಣೆ ಬರವನ್ನ ಬದಲು ಮಾಡಬೇಕಾದ್ರೆ ನನ್ನ ಶರೀರವನ್ನು ತ್ಯಾಗ ಮಾಡಿ ನಿನ್ನ ಗರ್ಭದೊಳಗೆ ನಾನೇ ಶಿವಲಿಂಗನಾಗಿ ಮತ್ತೆ ಹುಟ್ಟಿ ಬರ್ಬೇಕಾಗ್ತದ ಅಂತೇಳಿ ಆಯ್ತು, ನಾನೇ ಹುಟ್ಟಿ ಬರ್ತಾನಂತ ಮಾತು ಕೊಟ್ಟಂತೆ ಬಂದ. ಮಾತು ಕೊಟ್ಟು ಬಂಗಾರಮ್ಮನ ಗರ್ಭದಿಂದ ಭೂಮಿಗೆ ಬಂದ. ಭೂಮಿಗೆ ಯಾಕೆ ಬರ್ತಾನ ಭಗವಂತ ಅಂದ್ರೆ ಜಗತ್ತ ಉದ್ಧಾರಕ್ಕೆ. ಗೀತೆ ಒಳಗ ಭಗವಂತ ಯದಾ ಯದಾ ಈ ಧರ್ಮಕ್ಕೆ ಗ್ಲಾನಿರ್ಭವತಿ
ಯಾವಾಗ ಧರ್ಮಕ್ಕೆ ಚ್ಯುತಿ ಬರ್ತದ, ಯಾವಾಗ ಧರ್ಮ ಹಾಳಾಗುವಂತ ಪ್ರಸಂಗ ಬರ್ತದ, ಸಂಭವಾಮಿ ಯುಗೇ ಯುಗೆ, ಯುಗ ಯುಗದೊಳಗೆ ಪರಮಾತ್ಮ ಅವತಾರ ಕೊಟ್ಟು ಬರ್ತಾನ. ಇವತ್ತು ಸಿದ್ಧಾರೂಢರ ಅವತಾರ ಆಗಲಿ, ಶರಣ ಶಿವಲಿಂಗೇಶ್ವರ ಅವತಾರನ ಬಹಳ ವಿಚಿತ್ರ ಅದ. ಅವ್ರೆಲ್ಲಾರು ನಾಗಲಿಂಗಪ್ಪ, ಸಿದ್ಧಲಿಂಗಪ್ಪ ಇವರೆಲ್ಲ ಅವತಾರ ಕೊಟ್ರಲ್ಲ, ಕರೆ ಈ ಅವತಾರನೇ ಬೇರೆ. ಅವ್ರಿಗೆ ಯಾರಿಗಾರೆ ಏನಾರ ಅಂದ್ರೆ ಅವ್ರನ್ನ ಭಸ್ಮ ಮಾಡಿಬಿಡ್ತಿದ್ರು ಇವರೆಲ್ಲ. ಆದ್ರೆ ಶರಣ ಶಿವಲಿಂಗ ಅಂತ ಸಿದ್ಧಾರ ಅಪ್ಪ ಇದನ್ನ ಮಾಡಲಿಲ್ಲ. ಅವರು ಎಲ್ಲರಿಗೂ ಒಳ್ಳೆಯದನ್ನ ಬಯಸಿದ್ರು, ಶಾಪ್ ಕೊಡಕ್ ಹೋಗ್ಲಿಲ್ಲ. ಅದಕ್ಕಾಗಿ ಇವರ ಅವತಾರ ಎಂಥದ್ದು ಅಂದ್ರೆ ಸಂಹಾರಕ್ಕಾಗಿ ತೊಟ್ಟ ಅವತಾರ ಸಾಕಿನ್ನು ಸರ್ವರ ಉದ್ಧಾರಕ್ಕಾಗಿ ಅವತಾರ ತೊಟ್ಟ ಬಂದವ ಶರಣ ಶಿವಲಿಂಗ. ಎಲ್ಲರೂ ಉದ್ಧಾರ, ಯಾರು ಶಾಪ್ ಕೊಡಕ್ಕೆ ಹೋಗ್ಲಿಲ್ಲ, ಏನಿಲ್ಲ. ಅವ್ರು ತಂಪಲ್ಲ ತಾವ ಉಂಟೋ ಬೀಡ್ ಅಂತಿದ್ರು. ಅವ್ರು ಒಬ್ಬ ಸಿದ್ಧಾರೂಢನು ಇದರ ಮಾಡಿದ, ಆದ್ರೆ ನಾಗಲಿಂಗಪ್ಪ ಸಿದ್ಧಲಿಂಗಪ್ಪ ಅವ್ರು ಮಾಡಲಿಲ್ಲ. ಯಾರು ಏನಂತಾರ ಅವ್ರ ಪಕ್ಕ ಬುದ್ಧಿ ತೆಗಿಸಬೇಕು. ಅದಕ್ಕಾಗಿ ಪುಣ್ಯಾತ್ಮರ ಭಗವಂತ ಈ ಜಗತ್ತಿಗೆ ಯಾಕೆ ಬರ್ತಾರಂದ್ರೆ ಜಗತ್ತನ್ನು ಉದ್ಧಾರ ಮಾಡೋದಕ್ಕಾಗಿ ಬರ್ತಾರೆ. ಶರಣರು ಒಂದು ಮಾತನ ಅಂತಾರೆ, ಶರಣರು ಒಂದು ಮಾತನ ಅಂತಾರೆ, ಮತ್ತ ಲೋಕದ ಮಾಮನೆ ಹಾಳಾಗಬಾರದೆಂದು. ಭಗವಂತ ಯಾಕೆ ಬರಕತ್ತಾನ ಇಲ್ಲಿ? ಈ ಕಡೆ ಚಿತ್ಕೊಡ್ರಿ, ಈ ಕಡೆ ಚಿತ್ಕೊಡ್ರಿ. ಭಗವಂತ ಯಾಕೆ ಬರ್ತಾರಂದ್ರೆ ಈ ಮತ್ತ ಲೋಕದ ಮಹಾಮನೆ ಹಾಳಾಗಬಾರದೆಂದು ಕರ್ತಾರ ನಟ್ಟಿದನಯ್ಯ ಒಬ್ಬ ಶಿವಶರಣನ. ಹಾದಿ ಬಿಡ್ರಿ, ಹೋಗೋರ್ಗೆ ಹಾದಿ ಬಿಡ್ರಿ, ಆ ಕಡೆ ನೋಡ್ಬೇಡ್ರಿ, ಗದ್ದಲ ಮಾಡಬೇಡ್ರಿ. ಇದು ಈ ಮನೆ ಅದ, ಇದೊಂದು ಜಗತ್ತದ ನೆನಪಿಟ್ಕೋರಿ. ಅಕಸ್ಮಾತ್ ನಿಮ್ಮ ಮನೆ ಒಳಗೆ ನಿಮ್ಮ ಮನೆತನ ಹಾಳಾಗಕೈತಿ ಅಂದ್ರೆ ಯಾರಿಗೆ ಚಿಂತೆ ಇರ್ತೈತ್ರಿ? ಮನಿ ಮಾಲಕಗಳ ಚಿಂತೆ, ಹೌದಲ್ರಿ? ನಮ್ಮ ಮನಿ ಎಲ್ಲ ಹಾಳಾಕಾಗಿತ್ತು, ಹುಡುಗರು ಮಾತು ಕೇಳೋಲ್ಲ, ಹ್ಯಾಂಡ್ರಿ ಹಿಂಗಾದು, ಸ್ವಚ್ಛ ಹಿಂಗಾದು, ಆ ಮನಿ ಏನಾರು ಹಾಲಿಗೆ ತರ್ಬೇಕಂತ ಹೇಳಿ ಚಿಂತೆ ಯಾರಿಗಿರ್ತದ್ರಿ? ಮನಿ ಹಿರಿಯಾಗಿರ್ತೈತಿ. ಈ ಜಗತ್ತೆಂಬುದೊಂದು ಮನಿ. ಯಾರ ಮನಿ ಇದು? ದೇವರ ಮನೆ ಇದು. ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳು. ದೇವರ ಮನೆ ಇದು, ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳು. ಇದು ಎಲ್ಲ ಯಾರು? ಮತ್ತ ಲೋಕದ ಮಹಾಮನೆ ಇದು ಯಾರಂದ್ರೆ ಇದರ ಒಡೆಯ ಯಾರಂದ್ರೆ ಭಗವಂತ ಪರಮಾತ್ಮ ಪರಶಿವ. ಅವ್ರ ಚಿಂತೆ ಇದು ಜಗತ್ತ ಹಾಳಾಗಕೈತಿತ್ತಂದ್ರ ಆ ಮನಿ ಮಾಲಕ ಅದಾನ, ಅವ್ರ ಚಿಂತೆ ಈ ನನ್ನ ಜಗತ್ತ, ನನ್ನ ಮನಿ ಹಾಳಾಗಕೈತಿ, ಏನ್ ಮಾಡಬೇಕು ಅಂದ್ರ ನಾನ ಇದಕ್ಕೆ ಬರಬೇಕು. ಗುರು ಬೇರೆ ಅಲ್ಲ, ದೇವರು ಬೇರೆ. ಆ ಪರಮಾತ್ಮ, ನಾನು ನಿಮ್ಮನ್ನೊಂದು ಮಾತು ಕೇಳ್ತಾನೆ, ಯಾರ್ಯಾರ ಪರಮಾತ್ಮ ನೋಡ್ಯಾರ ನೀವು? ಕಾಶಿಗೆ ಹೋಗ್ತೀರಿ, ರಾಮೇಶ್ವರಕ್ಕೆ ಹೋಗ್ತೀರಿ, ಬದ್ರಿಗೆ ಹೋಗ್ತೀರಿ, ಶ್ರೀಶೈಲಕ್ಕೆ ಹೋಗ್ತೀರಿ, ಇನ್ನು ಎಲ್ಲೆಲ್ಲಿ ಹೋಗ್ತೀರಿ. ಹಾ ಬರ್ರಿ ಅಥವಾ ವಾಪ ದೇವ್ರೇ. ಓ ಸೊಲ್ಲಾಪುರದಿಂದ ಬಂದರಿ, ಹಾ ಬರ್ರಿ. ಓ ಇಂದಿರಾನಗರದಿಂದ ಬಂದರಿ, ಬರ್ರಿ ಆರಾಮ್. ಎಷ್ಟು ದೂರಿಂದ ಬಂದರಿ? ಶ್ರೀಶೈಲದಾಗ ದೇವ್ರ ಕರದ ನಿಮ್ಮನ್ನ. ಬರ್ರಿ ಒಂದು ಕಪ್ ಚಾ ಬೇಡ, ಒಂದು ಗ್ಲಾಸ್ ನೀರೇ ಕುಡಿದು ಹೋಗ್ರಿ ಅಂತ. ಒಂದು ದೇವರೇ ಹೋಗುದು ಬಿಟ್ಟಿರಿ. ಮತ್ತ ದೇವ್ರಿಗೆ ಇಲ್ಲ ಅಂತ ಅಲ್ಲ, ದೇವ್ರ ಅದಾನ, ಈ ಕಣ್ಣಿಗೆ ಕಾಣೋದಿಲ್ಲ. ಆ ದೇವ್ರಿಗೆ ಹೆಂಗದಾರಂದ್ರೆ ನಿರವಯ, ಮಾತು ಮದಂಗಳಿಂದ ತತ್ತ ಮೀರಿದ ನಿರವಯವ ನಿರಾಕಾರ ನಿರ್ಗುಣ. ಅಕ್ಕ ಹೇಳಿದ ಸಾವಿಲ್ಲದ ಕೇಳಿಲ್ಲದ ರೂಹಿಲ್ಲದ ಚಳುವಂಗೆ ನಾನು ಒಲಿದೆನವ್ವ. ಪರಮಾತ್ಮ ಸಾವು ಹುಟ್ಟಗಳಿಲ್ಲ, ರೂಪ ಇಲ್ಲ, ನಾಮ ಇಲ್ಲ. ಅವಾಗ ನಾವು ಇಟ್ಕೊಂಡಿವ ಪರಮಾತ್ಮ ಹೇಗದಾನಂತ ಕೇಳಿದ್ರೆ ಇಲ್ಲ ಅಂತಲ್ಲ, ನಿರಾಕಾರ ನಿರ್ಗುಣ ಪರಮಾತ್ಮ. ಅವ್ನು ನೋಡೋ ಕಣ್ಣು ನಮಗಿಲ್ಲ, ಈ ಕಣ್ಣಿಗೆ ಪರಮಾತ್ಮ ಕಾಣೋದಿಲ್ಲ. ಅದಕ್ಕೆ ಆ ಪರಮಾತ್ಮ ಈ ಜಗತ್ತನ, ಈಗ ನೀವೆಲ್ಲ ದೇವ್ರಂದ್ರೆ ಪರಮಾತ್ಮ ಅಂದ್ರೆ ಹೆಂಗದಾನ ಅಂತ ಕೇಳಿದ್ರೆ ಪಾರ್ವತಿ ಒಬ್ಬಕಿ, ಗಂಗಾ ಒಬ್ಬಕಿ, ಹಿಂಗ್ ವಿಚಾರ ಮಾಡಿ ಫೋಟೋ ತೆಗೆದಿರ್ತಾರಲ್ಲ. ಒಬ್ಬ ಚಿತ್ರಕಾರ ಕಲ್ಪನಾ ಮಾಡಿ ಒಂದು ಫೋಟೋ ಮಾಡ್ಯಾನವ. ಏನ್ ಮಾಡ್ಯಾನು? ಮ್ಯಾಲ ಜಡ ಕಟ್ಟಾನು, ಮ್ಯಾಲ ಒಂದು ಚಂದ್ರ ಇಟ್ಟಾನು, ಮ್ಯಾಲ ಗಂಗಾನ ಇಟ್ಟಾನು. ಎಡದ ತೊಡಿ, ಬಲದ ತೊಡಿ ಮಾಡಿಲ್ಲ, ಎಡದ ತೊಡಿ ಮೇಲೆ ಪಾರವನ್ ಇಟ್ಟಾನು. ಪಾರವಲ್ಲ, ಪಾರ್ವತಿ, ಪಾರ್ವತಾರ ಪಾರ್ವತಿ ಇಟ್ಟಾನು. ನೋಡು, ಇಬ್ಬರು ಹೆಂಡ್ರನ್ನ ರೆಡಿ ಮಾಡಿಬಿಟ್ರು ಅವ್ರಿಗೂ. ಪಾಪ ಅವು ದೊಡ್ಡ ಗೋಳಾಗತ್ತಾವ.
ಒಬ್ಬರು ಹೆಂಡ್ರದ ನೆಲೆ ಇರುವುದಿಲ್ಲ. ಆ ಪರಮಾತ್ಮ ದೊಡ್ಡ ಗೋಳು ಒಂದು ಜಗಳಾಗಿರ್ತಾವ ಎರಡು ಕೂಡಿ. ಒಬ್ಬಕ್ಕಿದ ಎಲ್ಲಿ ಕುಣ್ಸೋಂದ್ರವ ತಲೆ ಮೇಲೆ ಕುಣ್ಸೋಂದ್ರೆ ಕೇಳಿರಿ ನೀವು? ಸರಿಗೆ ಹೇಳಕಂದ್ರೆ ತಲೆ ಮೇಲೆ ಕುಂಡ್ರಾಕತ್ತಾರಲ್ಲ. ಒಬ್ಬಕ್ಕಿನ ಗಂಗಾನ ಏನ್ ಮಾಡ್ಯಾನು ಪರಮಾತ್ಮ. ಅವನು ಸಂಸಾರ ಭಾಳ ಗೋಳೈತಿವ ನಿಮ್ಗೆ ಹೇಳ್ತಾನು. ದೇವ್ರು ಅನ್ನೋದು ಅಟ್ಟಾಗಿತ್ತು, ಅದ್ರ ಬಜ್ಜಿತ್ತು ಬ್ಯಾಡಾಗಿತ್ತು. ನಾನು ನಿಮ್ಗೆ ಭೇಟಿ ಆಗಿದ್ದು ಹೇಳಿದ. ನಾನು ಪುರಾಣ ಕೇಳಕ್ ಬರ್ರಿ ನಂದ ಬಾ ಬಂದ ನಾವು ಇಲ್ಲಿ ಕೂತಾನ ಮತ್ತೆ ಊಟ ಗತಿ ಇಲ್ಲ. ಅವ್ಗೆ ಎಂಟ್ರಿದ್ರು ತೆಲಿ ಮೇಲೆ ಗಂಗಾ ಕೂತಾಳ, ಪಾರ್ವತಿ ತಡಿ ಮೇಲೆ ಕೂತಾಳ. ಹೊತ್ಕೊಂಡ್ ಸಾಕಾತವ. ಎಟೋದಿ ಕಾಯಮ ಕುಂಡ್ರಾಕಿಲ್ಲ ಮ್ಯಾಲ ಸರಿಗೆ ಕೊಟ್ಬಿಟ್ಟಾನು. ತೆಲಿ ಮೇಲೆ ಕೂತು ಬಿಟ್ಟಾಳು. ಈಗ ಇಲ್ಲೇ ಕೂತಾಳ. ಅವಂದ ಇಡೀರಿ ಹೊತ್ಕೊಂಡ್ ಸಾಕಾಗಿತ್ತು. ಏಟು ವಾಕಿಂಗ್ ಮಾಡಿ ಬರ್ತಾನು ಅಂದ. ಕೂತ್ ಸಾಕಾಗಿತ್ತು. ನಮ್ಗೊಂದ ತಾಸಿನಾಗ ರಗಡಾಕೈತ್ಲೆ. ಪಾಪ ಅವ್ರು ಎಷ್ಟೋ ತಕ ಕೂತಿತ್ತು ಪಾಪ. ಇಡೀರೆ ಒಟ್ಟು ಇಬ್ಬರು ಇಡೀರೆ. ಪಾರ್ವತಿ ಕಡೆ ನೋಡಿದ. ಪಾರು ಪ್ಲೀಸ್. ಇಂಗ್ಲಿಷ್ ಕಲ್ತಿದ್ದು ಯಾರು ಬರ್ತಾರೆ? ಸ್ವಲ್ಪ ತೆಳಗೆ ಇಡಿ, ಕಾಲು ಹೊಸಕತ್ತಾವ, ತಿರುಗಾಡಿ ಬರ್ತಾನೆ. ಅದ್ರಾಗ ಹೆಂಗಸರು ಸರಿ ಕೆಟ್ಟ ಬಾಳ. ಸೌತಿ ಮಚ್ಚರ್ ಅಂದ್ರೆ ಇನ್ನೂ ಕೆಟ್ಟ. ಅದಕ್ಕೆ ಏನ್ ಮಾಡ್ಬೇಕು? ಏನಂದಿ? ನನಗೆ ಹೇಳತಿ ಮ್ಯಾಲ ಕುಲ್ಸಂಗದಿಲ್ಲ. ಒಳ್ಳೆ ಬೆಂಕಿ ಬಿಡ್ತಾಕಿ. ತೆಳಗ್ ಕೂತಾಕಿ. ನಾನು ನಿನ್ನ ಕಣ್ಣ ಕಾಣಕತ್ತಲ್ಲ, ತೆಲಿ ಮೇಲೆ ಕುಡ್ಸೋದೆ ಮೊದಲ ಅಕ್ಕಿನ ಇಳಿಸ್. ಹೌದು, ಅದು ಕರೇನ ಅಲ್ಲ. ಅವ ತೆಳಗ್ ಕೂತಾಕಿ ಇಳಿಸೋದೇನ, ತೆಲಿ ಮೇಲೆ ಕುಡ್ಸೋದು ಕೂತಾನೆ. ಅದಕ್ಕೆ ಹೌದು ಬರಬರೈತೆ ಅಂದ ಕೂಡಲೇ ಹಿಂಗ ನೋಡಾಕ ಬರ್ದು ಮ್ಯಾಲ ಕೂತಾಳು. ಹಿಂಗಂದ ಮಾಡಿದಕ್ಕೆ ಯಾಕ ಅವಂದ ಮ್ಯಾಲ ಕೂತದಿಲ್ಲ ವಜನಾಗಿ ತೆಲಿ ಮೇಲೆ. ಯಾಕೆ ನಾನು ನಿನ್ ಕಣ್ಣಾಗ ಗೊತ್ತಾಕೊಟ್ಟೇನಿ? ಅಲ್ಲ, ತೆಳಗ ಕುತ್ತಕ್ಕಿನ ಇಟ್ಟು ದಿಮಾಕಲೆ ಮಾತಾಡಕತ್ತಾರ. ಸೊಕ್ಕಲೆ ತೆಳಗ್ ಕುತ್ತಕ್ಕಿನ ತೆಳಗ್ ತೆಳಕಿಲ್ಲ. ಮತ್ ನಾನು ಯಾರ ಕುತ್ತಕ್ಕಿನ ಯಾಕೆ ಇಳಿಲಿ? ಮೊದಲು ಅಕ್ಕಿ ನೀಡು ಸತ್ತಾಯ್ತು. ಇಬ್ಬರು ಒಳಗೆ ಜಗಳ ಐತೆ. ಅವಂದ ಇಬ್ಬರು ಕುಂಡ್ರಿ ಮತ್ತೇನ್ ಮಾಡ್ಲಿ? ನಮ್ದ ದೈವ ಐತೆ. ನಾವು ಕಲ್ಪನಾ ಮಾಡಿದ ಪರಮಾತ್ಮ ಹೆಂಗದಾನ ಅಂದ್ರೆ ಹಿಂಗದಾನ. ಕೊಳ್ಳ ಒಂದ ಹಾವದ. ನಮ್ಗೇನು ಬಂಡಾರ ಚೈಲಿಲ್ಲ, ಏನಿಲ್ಲ. ಬೇಡ್ದವ್ರಿಗೆಲ್ಲ ಬೇಡದ್ ಕೊಡ್ತಾನ. ಅವ್ ಮಾತ್ರ ಕೊಳಗ ಹಾವ ಹಾಕೊಂಡ್ ನಾನು. ಹಿಂಗಿರ್ತೈತಿ. ನೀವೇನ್ ಮಾಡ್ತೀರಿ? ಪರಮಾತ್ಮ ಅಂತ ಹೇಳಿ ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ ಅಂತ ಹೇಳಿ ಅವ್ನ ಪೂಜೆ ಮಾಡಿ ನಮ್ಮ ಹೋಗಳೆಲ್ಲ ಮಂಗಳಾರತಿ ಮಾಡಿ ಆರತಿ ಮಾಡಾಕತ್ತೀರಿ. ನಾನು ನಿಮ್ಮನ್ನೊಂದು ಕೇಳ್ತೇನೆ, ಪರಮಾತ್ಮನ ಎಷ್ಟು ನಂಬಿರಿ ನೀವು? ಹೀಗ ಆರತಿ ಬೆಳಗು ಹೊತ್ನಾಗ ಅದು ಪರಮಾತ್ಮನ ಕೊಳ್ಳಾನ ಹಾವು ಪುಷ್ ಅಂತಂದ್ರೆ ಏನ್ ಮಾಡ್ತೀರಿ ನೀವು? ಆರತಿ ಹೋಗುದು ಓಡಿ ಹೋಗ್ತೀರಿ. ಪರಮಾತ್ಮ ಇಲ್ಲ ಅಂತಲ್ಲ, ನಾಮ ರೂಪ ರಹಿತ ಪರಮಾತ್ಮ ಅದಾನ. ಪರಮಾತ್ಮ ಈ ಕಣ್ಣಿಗೆ ಕಾಣದಲ್ಲ, ಅವ್ ಪರಮಾತ್ಮ ಅದಾನಂತ ಜಗತ್ತು ನಡೆದರಿ. ತೇನ ವಿನಃ ತೃಣಮ ಭಿನ್ನ ಜಗತ್ತಿ. ಪರಮಾತ್ಮ ಇಲ್ಲದ ಹುಲ್ಲ ಕಣ್ಣಿನೂ ಅಳಿಗಡೆ ತೇಗಲ್ಲ. ಜಗತ್ತೊಳಗೆ ಒಬ್ಬ ಭಗವಂತ ಅದಾನ. ಆದ್ರೆ ಭಗವಂತ ಈ ಜಗತ್ತು ಉದ್ಧಾರ ಮಾಡಾಕ ಆ ರೂಪದಿಂದ, ನಿರ್ಗುಣ ರೂಪದಿಂದ ಬರಾಕ ಆಗುದಿಲ್ಲ ಅಂತ ಹೇಳಿ ಆ ಪರಮಾತ್ಮ ಏನ್ ಮಾಡ್ತಾನಂದ್ರೆ ಮಟ್ಟ ಲೋಕದ ಮಾಮನೆ ಹಾಳಾಗಬಾರದು, ನನ್ನ ಮನೆಗೆ ಇದು ಹಾಳಾಗಬಾರ್ದು ಅಂದ್ರೆ ಪರಮಾತ್ಮ ಹಂಗ ಹೋಗಾಕ ಬರುದಲ್ಲ ಅಂತ ಹೇಳಿ ಅವ ಏನ್ ಮಾಡಿದ ಅಂದ್ರೆ ಸಿರಕರ ಚರಣಾದಿಗಳಿಂದ ಆ ಪರ ಬ್ರಹ್ಮ ಗುರು ರೂಪದಿಂದ ಶರಣರ ರೂಪದಿಂದ ಈ ಧರೆಗೆ ಬಂದನು. ನಿರಾಕಾರವಾಗಿರುವಂತ ಭಗವಂತ ನಮ್ಮಂಗ ಕೈಯ ಕಾಲ ಕೊಟ್ಕೊಂಡ ತಾಯಿ ಗರ್ಭದಿಂದ ಬಂದು ಏನ್ ಮಾಡಿದ್ರೆ ಜಗತ್ತು ಉದ್ಧಾರ ಮಾಡುವ ಸಲುವಾಗಿ ಇಲ್ಲಿ ಭಗವಂತ ಬರ್ತಾನೆ. ಅದಕ್ಕಾಗಿ ಪುಣ್ಯಾತ್ಮರು ಏನು ಅಂತ ಕೇಳಿದ್ರೆ ಸ್ವತಃ ಪರಮಾತ್ಮನ ಈ ಜಗತ್ತು ಉದ್ಧಾರ ಮಾಡುವಂತಹ ವ್ಯವಸ್ಥೆ ಮಾಡ್ಕೊಂಡಾನ. ಯಾಕಂತ ಕೇಳಿದ್ರೆ ಇದು ತನ್ನ ಮಕ್ಕಳು ದೇವರ ಮನೆ, ಇದು ಈ ಜಗತ್ತು. ಸ್ವತಃ ಭಗವಂತನ ಒಬ್ಬ ಗುರುವಿಗೂ ಪರಮಾತ್ಮನಿಗೆ ಭೇದ ಮಾಡಿದರೆ ನಿಮಗೆ ನರಕ ತಪ್ಪಿದ್ದಾನೆ. ಗುರು ಮನುಜನಂದ ಬಗ್ಗೆ ಹರಣ ಶಿಲೆ ಎಂದವರಿಗೆ ಕರುಣ ಪ್ರಸಾದ ಎಂದೆಂದವರಿಗೆ ಘೋರ ನರಕ ತಪ್ಪು. ಒಬ್ಬ ಗುರುವಿಗೆ, ಒಬ್ಬ ಮಹಾತ್ಮನಿಗೆ, ಒಬ್ಬ
ಸನ್ಯಾಸಿಗೆ, ಒಬ್ಬ ಶಿವಯೋಗಿಗೆ, ಒಬ್ಬ ಸಂತನಿಗೆ, ಒಬ್ಬ ಶರಣರಿಗೆ ಇವೇನ್ ಬಿಡಪ್ಪ, ಇವೇನ್ ದೇವರ ಕರು ನಮ್ಮಂಗ ಮನುಷ್ಯ ಅಂದೆ ಅಂದ್ರೆ ನಿನ್ನ ಬಾಯಿ ಒಳಗ ಹುಳ ಬಿಡ. ಶಿರಕರ ಚರಣಾದಿಗಳಿಂದ ಆ ಪರಬ್ರಹ್ಮ ಗುರು ರೂಪದಿಂದ ಜಗತ್ತಿನ ಉದ್ಧಾರಕ್ಕಾಗಿ ಏನು ಅಂತ ಕೇಳಿದ್ರೆ ಹರತನ್ನ ರೂಪವ ತೋರಲು ಧರೆಗೆ ಮರ್ತ್ಯನಾಗಿ ಬಂದಿಯನು. ಅಕ್ಕ ಮಹಾದೇವಿ ಅಂತಾರೆ ಮಾತನ್ನು. ಅಕ್ಕ ಅಂತಾಳ, ಹರ ಪರಮಾತ್ಮ ತನ್ನ ರೂಪವ ತೋರಲು ಗುರುವಾಗಿ ಅರ್ಥಾತ್ ಮರ್ತ್ಯನಾಗಿ ಮನುಷ್ಯ ರೂಪದಿಂದ ಈ ಜಗಕ್ಕೆ ಬಂದಾನ. ಇನ್ನು ಶಿವ ಬಂಗಾರಮ್ಮನ ಗರ್ಭದಿಂದ, ಶಿವನ ಈ ಗರ್ಭದಿಂದ ಹೊರಗೆ ಬಂದಾನಂದಾಗ ಏನು ಖುಷಿ ರೀ, ಏನು ಖುಷಿ ರೀ ಜಗತ್ತಿಗೆ. ಬರೇ ಯಾರ್ಯಾರ ಒಬ್ಬ ಅಧಿಕಾರಿ MLA ನಿಮ್ಮ ಊರಿಗೆ ಬಂದ್ರು ಎಷ್ಟು ಖುಷಿ ಆಗ್ತದೆ ನಿಮಗೆ. ಡೋಳು ತಗೊಂಡು ಬರ್ತಾರ, ಆರತಿ ತಗೊಂಡು ಬರ್ತೀರಿ. ಹಂಗ ಭಗವಂತ ನಮ್ಮ ಜಗತ್ತು ಉದ್ಧಾರ ಮಾಡುವಂತ ಭಗವಂತನ ಈ ಭೂಮಿಗೆ ಬಂದಾಗಂದ್ರೆ ಎಷ್ಟು ಖುಷಿ ಆಗಿರ್ಬೇಕು. ಎಲ್ಲಿ ಎಷ್ಟಾಗಿದ್ದು ಗೊತ್ತಿಲ್ಲ. ಇಂದ್ರಾನಗರ ಭಕ್ತರಿಗೆ ಮಾತ್ರ ದೊಡ್ಡ ಖುಷಿ ಆಗಿಬಿಟ್ಟೈತೆ ಅನ್ನೋದಕ್ಕೆ ಈ ಸಭಾನ ಸಾಕ್ಷಿ ಅದ ರೀ. ನಿಮ್ ಖುಷಿನ ಖುಷಿ, ವೈಭವ ಹಬ್ಬ ಇವತ್ತು ನಿಮ್ಮದು. ಇದು ಒಂದೇ ದಿವಸ ಅಲ್ಲ, ಎಲ್ಲ ಪುರಾಣ ಪ್ರಾರಂಭ ಆಗೈತೆ ಅವತ್ತಿನಿಂದ ನಿಮ್ಮದು ಹಬ್ಬನೇ ಹಬ್ಬ. ಹಬ್ಬ ಅಂತಾರೆ. ಏನು ಹಬ್ಬ ರೀ ನಮ್ಮ ಊರೊಳಗೆ. ಮನೆ ಮುಂದೆ ಇವತ್ತು ಪುಣ್ಯಾತ್ಮ ಹುಟ್ಟಿ ಬಂದಾನನ್ನು ಸುದ್ದಿ ಕೇಳಿದ್ರೆ ಸಾಕು, ಮನೆ ಮುಂದೆ ರಂಗೋಲಿ ಹಾಕಿದಾರ, ಸಾರಿಸಿದಾರ, ನೀರು ಹೊಡೆದಿದಾರ, ಏನು ವೈಭವ, ತಳಿರು ತೋರಣಗಳನ್ನು ಕಟ್ಟಿದಾರ. ಎಲ್ಲರ ಮನಸ್ಸಿನೊಳಗೆ ಇವತ್ತು ನಮ್ಮ ಅಪ್ಪಂದ ತೊಟ್ಟಿನ ಕಾರ್ಯಕ್ರಮ ಅಂತೇಳಿ ಮನಸ್ಸು ಸ್ವಚ್ಛದ ಮನಸ್ಸು. ಭಗವಂತ ನಿನ್ನೇನು ನೀವು ನೋಡಿರ್ಲಿ, ಅರ್ಧ ತಕ್ಕ ಕರೆ ಹೇಳ್ರಿ ನಿಮ್ಮ ಮನಸ್ಸಿನಾಗ. ಸಂಸಾರದ ಏನೂ ಇಲ್ಲ, ಎಲ್ಲ ಬರೇ ನಾಳೆ ಏನು ಮಾಡಬೇಕು, ಅಪ್ಪನ ಹೆಸರು ಹೆಂಗಿರಬೇಕು, ನಾವು ಹೆಂಗ್ ಹೋಗ್ಬೇಕು, ಯಾರ್ಯಾರು ಕಳಿಸ್ಬೇಕು ಅನ್ನೋದು ಬರೇ ಶರಣನ ಧ್ಯಾನ ನಿಮ್ಮ ಹೃದಯದಾಗ ತುಂಬೈತಿ ಹೊರತಾಗಿ ಸಂಸಾರ ಧ್ಯಾನನ ನೀವು ಮರೆತು ಬಿಟ್ಟಿರಿ. ಇದು ಶರಣರ ತಾಕತ್ತು. ಜನಗೆ ಕೃತಾರ್ಥ. ಒಬ್ಬ ಶಿವಯೋಗಿ, ಒಬ್ಬ ಸಂತ ಭೂಮಿಗೆ ಹುಟ್ಟಿದೆ ಅಂದ್ರೆ ಅವರ ಕುಲವೆಲ್ಲ ಪಾವನ, ಜನವೆಲ್ಲ ಪಾವನ. ಶಾಸ್ತ್ರನ ಹೇಳಿದಲ್ಲ, ವಸುಂಧರ ಪುಣ್ಯವತಿ. ಈ ಭೂಮಿ ಪುಣ್ಯವಾಗ್ತದ ಅಂತ ಅವ್ರ ಜನ ಎಲ್ಲ ಕೃತಾರ್ಥ, ತಾಯಿ ಜನ್ಮ ಸಾರ್ಥಕ ಆಗ್ತದೆ, ತಂದೆ, ಆ ಸಮಾಜ, ಅವರ ಕುಲ, ಅವರ ಭಕ್ತರೆಲ್ಲ ಪಾವನ ಆಗ್ತಾರಂತ ನಮ್ಮ ಶಾಸ್ತ್ರ ಹೇಳ್ತದೆ. ಅಂಥ ತಾಕತ್ತ ಭೂಮಿಗೆ ಬಂದಿರುವಂಥ ಒಬ್ಬ ಶಿವಯೋಗಿಯ ತಾಕತ್ತದ. ಇವತ್ತು ನಾವು ಅದನ್ನೆಲ್ಲ ಕಣ್ತುಂಬ ನೋಡುವಂಥ ವಿಚಾರ. ಎಷ್ಟು ಖುಷಿ ಆಗಿರ್, ನಿಮಗ ಎಷ್ಟು ಖುಷಿ ಆಗೈತಿ ಅಂದ್ರೆ ಬಂಗಾರ ನಮಗೆ ಎಷ್ಟು ಖುಷಿ ಆಗಿರ್ಬೇಕು. ನೀವೇನು ಸಂಬಂಧ ಅಲ್ಲ, ಸೂತ ಏನ ಅವ್ರ ಬೀಗರಲ್ಲ, ಏನು ಬಿಜ್ಜರಲ್ಲ, ಎಲ್ಲ ಕರೆ ನಿಮಗ ಎಷ್ಟು ವೈಭವ ಐತಿ. ನನ್ನ ಗುರು ಅಂತ ವೈಭವ ಐತಿ. 9 ತಿಂಗಳ ತಾಯಿ ಗರ್ಭದೊಳಗೆ ಹೊತ್ತ ಮಗ, ಅದು 12 ವರ್ಷ ಚಿಂತೆ ಮಾಡಿ ಮಕ್ಕಳಿಲ್ಲ ಅಂತ ಹೇಳೋ ಟೈಮ್ದೊಳಗೆ ಅದು ಯಾರಿಂದ ಅಂದ್ರೆ ಶಿವಲಿಂಗ ತನ್ನ ಶರೀರವನ್ನ ಬಿಟ್ಟ ನನ್ನ ಗರ್ಭದೊಳಗೆ ಬಂದು ಅವತಾರ ಕೊಟ್ಟಾನಂದ್ರೆ ಆ ತಾಯಿಗೆ ಎಷ್ಟು ಖುಷಿ ಆಗಿರ್ಬೇಕ್ರಿ, ಎಷ್ಟು ಖುಷಿ ಆಗಿರ್ಬೇಕು. ಕುಣಿಯಾಕಿತ್ತಾಳ ಆಕೆ ಅಂತಾಳ, ಎಲ್ಲಾ ಜನ ಬರ್ತಾರ, ಹೂ ಸುರುತ್ತಾರ. ಯಾಕಂದ್ರೆ ಯಾಕೋ ಗೊತ್ತಿಲ್ಲ, ಇವತ್ತು ನಮ್ಮ ಊರ ಪ್ರಭಾವನೆ ಬೇರೆ ಆಗ್ಯದ, ವೈಭವನ ಬೇರೆ ಆಗ್ಯದ. ದೇವರ ಗುಡಿ ಒಳಗೆ ಗಂಟಿ ನಗಾರಿ ತಾನ ಬರ್ಸಕತ್ತೇವ ಅಂದ್ರೆ ಇದು ಬಂಗಾರಮ್ಮನ ಮಗನ ಪ್ರಭಾವ ಇದು ಅಂತ ಹೇಳಿ ಊರ ಗ್ರಾಮದ ಹಿರಿಯರು ಎಲ್ಲಾರು ಬಂದ ಹೂ ಹಾರ್ತುಕೊಂಡು ಬಂದು ಮಗುವಿಗೆ ಹೂವಿನ ಹಾರ ಹಾಕ್ತಾರ, ಹೂ ಹಾಕ್ತಾರ, ಬಂದು ನಮಸ್ಕಾರ ಮಾಡಿ ಹೋಗ್ತಾರೆ. ಹುಟ್ಟಿದ ದಿವಸನ ಏನಿದು ವೈಭವ, ಪುಣ್ಯಾತ್ಮನ ಪಾದಾರ್ಪಣ ಭೂಮಿಗೆ ಬಂದ್ರೆ ಸಾಕು. ಸೂರ್ಯ ಉದಯದಾಗ ಪ್ರಕಾಶ ಹೆಂಗಾಗ್ತದ, ಒಬ್ಬ ಜ್ಞಾನಿ ಮಹಾತ್ಮ ಉದಯ ಆದ ಅಂತ ಕೇಳಿದ್ರೆ ಇಷ್ಟು ಆನಂದ ಕೊಡ್ತದ. ಇದೆಲ್ಲ ವೈಭವ ನೋಡಿ ಕಣ್ಣಾಗಿರ್ಬೇಕು. ಬಂಗಾರ ಮಗ ಮಲ್ಲಿಕಾರ್ಜುನ ಏನು ಮಕ್ಕಳಿಲ್ಲ ಅಂತ ಕೊರಗುತ್ತಿದ್ವಲ್ಲಪ್ಪ, ಆ ಚಿಂತೆನ ದೂರ ಬಿಟ್ಟು ಅಟ್ಟ ಅಲ್ಲ, ಅಂತ ಇಂದ ಮಗ ಅಲ್ಲ, ಜಗತ್ ಉದ್ಧಾರ ಮಾಡುವಂತ ಶಿವಲಿಂಗ ಮತ್ತೆ ಶಿವಲಿಂಗ ಆಗಿ ಹುಟ್ಟು ಬರಕೈತಾನೆ. ಹೇಳಿದ್ದು ನೆನಪಾತ ಅವ್ರಿಗೆ. ಏನಂತ ಅಪ್ಪ ಹೇಳಿದ್ದ, ತಾಯಿ ನಿನ್ನ ಹಣೆಬರದೊಳಗೆ ಇಲ್ಲದೆ ಇದ್ರು ನಾನ ಹುಟ್ಟಿ ನಿನಗೆ ಬರ್ತನು, ನಾ ಬಂದಾಗ ಈಗೂ ಶಿವಲಿಂಗ, ನಾ ನಿನ್ನ ಗರ್ಭದಿಂದ ಬಂದಾಗ ನನ್ನ ಹೆಸರು ಶಿವಲಿಂಗನ ಅಂತ ಇಡಬೇಕು ಅಂತ ಹೇಳಿದ ಮಾತಾ ತಾಯಿಗೆ ನೆನಪಾತು. 13 ದಿವಸ ಆಯ್ತು.
ಎಲ್ಲಾರ್ಗೂ ಹಬ್ಬ ಹಬ್ಬ. ಬಂಗಾರ ಮಗ ಹುಟ್ಟೈತಿ, ಏನ್ ಚಂದದ ರೀ, ಏನ್ ಚಂದದ, ಸೂರ್ಯ ಚಂದ್ರ ನೋಡಿದಂಗ ಆಗ್ತದ ಅಂತೇಳಿ ಹಬ್ಬ ಮಾಡೋಣ, ಹುಟ್ಟಹಬ್ಬ ಹೆಸರಿಡುವಂತಹ ವ್ಯವಸ್ಥೆಯನ್ನು ಬಹಳ ವೈಭವದಿಂದ ಮಾಡೋಣ ಅಂತ ಹೇಳಿ ಮುತ್ತೈದರೆಲ್ಲ ಓಡಾಡಕೈತಾರ, ಊರಿನ ಹಿರಿಯರೆಲ್ಲ ಓಡಾಡಕೈತಾರ. ಈ ಗ್ರಾಮದೊಳಗೆ ಏನು ಶೃಂಗಾರ ನೀವು ಮಾಡ್ತಿರಲ್ಲ ಅದೇ ರೀತಿಯಾಗಿ ಶೃಂಗಾರ ಮಾಡಿ ಊರಿಗಿವರ ಮಾದದ ಹಿಪ್ಪರಿಗಿವರ ಒಂದು ಜಾತ್ರೆಯ ವೈಭವ ಅಲ್ಲಿ ಪ್ರಾರಂಭ ಆಗಿದ್ದೇನೆ. ಇವತ್ತು ನಾವು ಇಂದಿರಾನಗರದೊಳಗೆ ಮಾಡಾಕೈತಿದೀವ, ಪ್ರತ್ಯಕ್ಷ ಅನುಭವ ಸಾಕೈತಿದೀವ. ಅವ್ರ ವೈಭವದೊಳಗೆ ಅವ್ರಿದ್ರ ಬಂಗಾರಮ್ಮನ ಧ್ಯಾನ ಎಲ್ಲಿ ಅದ ಅಂತ ಕೇಳಿದ್ರ, ಗುರುವೇ ಏನು ನಿನ್ನ ಆಶೀರ್ವಾದ, ಇದು ನಂದೇನು ಅಲ್ಲೋ ಯಪ್ಪ, ನಂದೇನದ, ನನ್ನಂತ ನರಮಾನವರ ಹೊಟ್ಟೆಯೊಳಗೆ ಇಂಥ ನೀವು ಹುಟ್ಟಿ ಬಂದೆ ಅಂದ್ರೆ ಇದೆಲ್ಲ ನಿನ್ನ ವೈಭವ. ಈ ಗರ್ಭ ಅಟ್ಟ ಅಲ್ಲ, ಈ ಮನೆ ಅಟ್ಟ ಅಲ್ಲ, ಈ ಜಗತ್ತ ನಿನ್ನದ ಗುರುವೇ, ನಂದೇನದ. ನಿನ್ನ ಕೃಪೆ, ನಿನ್ನ ದಯಾ ಅಂತ ಹೇಳ ಆ ತಾಯಿ ನಿನ್ನದಲ್ಲವೇ ಈ ಹೂವ, ಕಾಯಿ, ಗಿಡ, ಮರ, ಮಡಿ, ಮಠ, ಗರ್ಭ, ತಂದೆ, ತಾಯಿ ಬಂದು ಕಾಣುವ ಈ ವೈಭವ ಎಲ್ಲ ಯಾರು ಗುರುವೆ ಅಂದ್ರೆ ಅದು ನಿಂದು ಅಂತ ಹೇಳಿ ಆ ತಾಯಿ ಮನುಷ್ಯನಾಗ ನೆಮ್ಮದಿಯಿಂದ ಒಂದು ಪದ್ಯ ಹಾಡ್ತಾಳ. ಈ ದೇಹ ಈ ಪ್ರಾಣ ಈ ಭೂಮಿ ಈ ಬಾನು ನೀಡಿಟ್ಟವರವಲ್ಲವೇ ಓ ಶಿವನೇ, ಈ ಹೂವು ಹಣ್ಣುಗಳು ನೀಡಿದ್ದವರವಲ್ಲವೇ ಓ ಶಿವನೇ, ಈ ಹೂವು ಹಣ್ಣುಗಳು ನೀಡಿದ್ದವರವಲ್ಲವೇ ಓ ಶಿವನೇ, ಈ ಹೂವು ಹಣ್ಣುಗಳು. ಈ ದೇಹ ಈ ಪ್ರಾಣ ಈ ಭೂಮಿ ಈ ಬಾನು ನೀ ಕೊಟ್ಟವರವಲ್ಲವೇ ನೀಡಿದ್ದವರವಲ್ಲವೇ ಓ ಶಿವನೇ, ಈ ಹೂವು ಹಣ್ಣುಗಳು.
ಓ ಶಿವನೇ ಈ ಹೂವನ್ನು ಓ ಶಿವನೇ ಈ ಬಹಳ ಅದ್ಭುತವಾಗಿ ಬಂಗಾರಮ್ಮ ಅಂತಾಳ, ನಂದೇನೋ ಇಲ್ಲ. ಈ ಜಗತ್ತ ನಿಂದಿರುವ ಹೊತ್ನಾಗ ಈ ಮಕ್ಕಳು ಮರಿ ಪ್ರಪಂಚ ಈ ವೈಭವ ಸುಖ ನೀ ಕೊಟ್ಟ ವರ ಅಂತ ಹೇಳಿ ಶಿವಲಿಂಗ ಅರ್ಜುನನ ವಿರಕ್ತ ಮಠದ ಅರ್ಜುನ ನೆನೀತಾಳ. ಹಬ್ಬ 5ನೇ ದಿವಸಕ್ಕೆ ಲಿಂಗ ಧಾರಣೆ ಮಾಡ್ತಾರ. 13ನೇ ದಿವಸ ಹೆಸರಿಡುವಂಥ ಭವ್ಯ ಕಾರ್ಯಕ್ರಮವನ್ನು ಅಲ್ಲಿ ಮಾಡಿದ್ದನ್ನು ನಾವು ಯಾರೂ ನೋಡಿಲ್ಲ. ಆ ವೈಭವ, ಆ ಯಶಸ್ಸು ನಮಗೆ ಆ ಭಗವಂತ ಒದಗಿಸ್ಕೊಟ್ಟಾನ. ನಮ್ಮ ತಾಯಿಗಳು ತಂದೆಗಳು ಎಲ್ಲರೂ ತಯಾರಾಗಿ ಬಂದಿರಿ. ಪುರಾಣ ಸಾಕು, ಯಾಕಂದ್ರೆ ಅದೊಂದು ಅರ್ಧ ತಾಸು ನಿಮಗೆ ಬೇಕು. ನೀವು ಪುರಾಣ ಹೇಳ್ರಿ ಕೇಳೋಲ್ಲ, ಯಾಕಂದಾಗ ಇರಲಿಲ್ಲ. ನಿಮಗೆ ಬೇಕಾಗಿದ್ದು ಅದು ಗುಗ್ರಿ, ಆಮೇಲೆ ಗುಗ್ರಿ, ಅದೆಲ್ಲ ಗುಗ್ರಿ ತಿನ್ನಾಕೆ ಬಂದು ದೂರ ಇದ್ದೇವ. ನೀವೆಲ್ಲ ಹೆಸರಿಟ್ಟ ಆನಂದ ಏನು ಪುಣ್ಯ ಮಾಡ್ಯಾರಿ. ಭಗವಂತನ ಸ್ವರೂಪಿ ಅಜ್ಜಗೆ ಹೆಸರಿಡುವಂಥ ಸೌಭಾಗ್ಯ. 151 ವರ್ಷ ಆತಾವು. ಇವತ್ತು ಆ ವೈಭವ ನಿಮ್ಮ ಗ್ರಾಮದೊಳಗೆ ನಿಮ್ಮ ಕೈಲಿ ನಡೆದೈತೆ ಅಂದ್ರೆ ಇಷ್ಟ ತಿಳ್ಕೊಂಡು ನಿಮ್ಮ ಜನ್ಮ ಸಾರ್ಥಕ ಆಗಿತ್ತು ಅಂತ ತಿಳ್ಕೊಬಿಡ್ರಿ. ಏನಿಲ್ಲ, ನಿಮ್ಗೆ ಸಾರ್ಥಕ ಆಗೋದು ಬೇಡ, ಹಾಗೇ ಹೋತ ಮತ್ತೇನಿಲ್ಲ. ಸಾರ್ಥಕ ಮಾಡ್ರಿ ಅನ್ನಬೇಡ್ರಿ, ಯಾರಿಗೆ ಮಾಡೇ ಬಿಟ್ಟೈತಿ. ಆ ವೈಭವ ನಿಮ್ಗೆ ಸಿಕ್ಕೈತಿ. ಅದ್ರೊಳಗೆ ನೋಡ್ರಿ, ಇವ್ರೆಂತ ವೈಭವ ಮಾಡಿರ್ಬೇಕು. ತೊಟ್ಟು ತಯಾರಾಗಿ ಕೂತಾರಲ್ಲ, ಅವನ ಹೆಸರೇ ಇವರೆಲ್ಲ ಎಷ್ಟು ಮಂದಿ ಆಗ್ಯಾರೇನೋ, 18. ಅವ್ರಿಗೆ ಲೆಕ್ಕಿಲ್ಲ, ಅಷ್ಟು ಬಂದ್ಬಿಟ್ಟ. ಇನ್ನು ಅವ್ರು ಲೆಕ್ಕ ಮಾಡಿ ಹೇಳ, ಅವ್ರು ಬೇಡ ಕೊಂಡ್ರಿಪ್ಪ. ಯಾರ್ಯಾರು ಪುಣ್ಯ ಐತಿ, ಯಾರ್ಯಾರು ವೈಭವ ಐತಿ, ಅವ್ರ ಹೆಸರು ಹೆಂಗೆ ಬಿಡ್ತಿರ್ಬೇಕು ನೋಡ್ರಿ. ಇನ್ನ ಅಂತ ಅದನ್ನ ಒಂದು ವೈಭವ ಕಾರ್ಯಕ್ರಮದೊಳಗೆ ನಮ್ಮ ಹೆಸರು ಇಟ್ಟಿದ್ರಂತ ನಮ್ಮವ್ವ ಅಪ್ಪ ಅಂತ ಹೇಳಿ ಅವು ಕೂಸುಗಳಿಗೆ ಎಷ್ಟು ಅವ್ರದ್ದೆಷ್ಟು ವೈಭವ ಇದ್ದಿರ್ಬೇಕು. ಅದನ್ನು ನೀವೆಲ್ಲ ಕಣ್ತುಂಬ ನೋಡ್ಕೊಂಡು ಪುಣ್ಯಾತ್ಮರಿ. ಆ ವೈಭವದೊಳಗೆ ಯಾರು ಗದ್ದಲ ಮಾಡಬೇಡ್ರಿ. ಅದಕ್ಕೆ ಸಂಬಂಧಪಟ್ಟವ್ರು ಅಷ್ಟ ಎದ್ದು ಬರ್ರಿ. ಉಳ್ಕಾದವರೆಲ್ಲ ಕೂತು ಕಣ್ತುಂಬ ನೋಡಿ ಅವ್ನ ಧ್ಯಾನ ಮಾಡೋಣ. ನೀವೊಂದು 2 ಹಾಡ್ತಿದ್ರೆ ಹಾಡ್ರಿ, ನಾವೊಂದು ಜೋಗಳು ಪದ ಹಾಡ್ತೀವಿ. ಮಂಗಳಾರತಿ ಮಾಡಿ ಮುಗಿಸಿ ಪೇಡೆ ಮತ್ತು ಇಲ್ಲಿ ಪೇಡೆ, ಅಲ್ಲಿ ಹುಗ್ಗಿ, ಪೇಡೆ ಅಲ್ಲಿ ಇಲ್ಲಿ ಗುಗ್ರಿ, ತಿಂದು ಮ್ಯಾಲ ಅಲ್ಲಿ ಹುಗ್ಗಿ, ಮತ್ತೇನು ಮಾಡ್ಯಾರ ಚಪಾತಿ. ಅಲ್ಲಿ ಅರ್ಬಾಟ್ ಐತಲ್ರಿ, ಅಲ್ಲಿ ಹುಟ್ಟು ಬಂದದ್ದ ಹೆಸರು ಹಿಡಿದು ಇಲ್ಲಿ ಭಾಳ ವೈಭವದ ಕಾರ್ಯಕ್ರಮ ನೀವು ಮಾಡಾಕಿದ್ದೀರಿ. ಅದರ ಜೊತೆ ಇನ್ನೊಂದು ವೈಭವ ಹೇಳ್ತೇನೆ ನಾನು ನಿಮಗೆ. ಇನ್ನೊಂದು ತಾಸು ಹೇಳಿಬಿಡ್ತಾನು ಮಾತು. ಮುನ್ನ ಪ್ರಸಂಗ ನಮ್ಮ ಶಿವಲಿಂಗೇಶಗೆ ಆಶೀರ್ವಾದ ಮಾಡಿ ಈ ಲೋಕಕ್ಕೆ ಬೆಳೆಯುವಂತ ಶಕ್ತಿ ಕೊಟ್ಟವರು ಯಾರಂದ್ರೆ ಅದು ಲಜ್ಜಾನದ ಸಿದ್ಧಲಿಂಗ ಮಹಾರಾಜ. ಅದು ಮುಂದೆ ಬಹಳ ಅದ್ಭುತ ಸನ್ನಿವೇಶ ಬರೋದೈತೆ. ಅದನ್ನು ವಿಶೇಷವಾಗಿ ನಾ ಪುರಾಣದೊಳಗೆ ಬರೆದೀನಿ. ಸಿದ್ಧಲಿಂಗನ ಪ್ರಭಾವ, ಲಜ್ಜಾನ ಸಿದ್ಧಲಿಂಗನ ಪ್ರಭಾವ ಆ ಟೈಮ್ದೊಳಗೆ ಭಾಳ ಇತ್ತು. ಆ ಟೈಮ್ದೊಳಗೆ ಇಲ್ಲಿಗೆ ಬಂದ ಮಾದನ ಹಿಪ್ಪರಿಗೆ ಬಂದ ಆಶೀರ್ವಾದ ಮಾಡಿ ಅವ್ರಿಗೊಂದು ಹೆಸರು ಕೊಟ್ಟಿರುವಂತ ತಾಕತ್ತು, ಆ ಪ್ರಭಾವವನ್ನು ಬೆಳೆಸಿದವ್ರು ಯಾರು ಅಂದ್ರೆ ನಮ್ಮ ಲಜ್ಜಾನ ಸಿದ್ಧಲಿಂಗ ಅಂತ ಆಶೀರ್ವಾದ ಮಾಡ್ಯಾನ. ಅದು ಆಗ ಬರ್ಬೇಕಾದ್ರು ಇನ್ನೊಂದು 4 ದಿವಸ ಬಿಟ್ಟು 4-5 ದಿವಸ ಬಿಟ್ಟು ಬರೋದೈತೆ. ಅದು ಸಿದ್ಧಲಿಂಗಪ್ಪನ ಬಂದ್ಬಿಡ್ತಾನೆ ಆ ಸನ್ನಿವೇಶ ಪುರಾಣದಲ್ಲಿ. ಶರಣ ಸಿದ್ಧಲಿಂಗಪ್ಪನ ಅಪ್ಕೋಬೇಕು, ನಮಸ್ಕಾರ ಮಾಡ್ಬೇಕು, ಕರ್ಕೊಂಡು ಬರ್ಬೇಕು. ಆ ಸನ್ನಿವೇಶ ಬರುದು ಇನ್ನೂ ಒಂದು ವಾರ ಐತಿ. ಆದ್ರೆ ನಿಮಗೆ ಆಶ್ಚರ್ಯ, ಇದರೊಳಗೆ ಏನೋ ಈ ಪುರಾಣದೊಳಗೆ ವಿಶೇಷ ಅದ. ಇವತ್ತು ಅವನ ಹೆಸರಿಡುವ ದಿವಸ ಲಜ್ಜಾನ ಮಠದಿಂದನೇ ಕಾಯಿ ಪ್ರಸಾದ ಶಾಲಾ ತಗೊಂಡು ಇಲ್ಲಿ ಬಂದ ಪಟ್ಟು ಕಳಿಸ್ಯಾರ ಅವ್ರು. ಅದನ್ನ ಹೇಳ್ರಿ ನೀವು. ಇದು ಎಂತ ವೈಭವ. ಇನ್ನ ಬರುದು 8 ದಿವಸ ಐತಿ ಪುರಾಣದೊಳಗೆ. ಇವತ್ತು ಆ ಲಜ್ಜಾನದ ಸ್ಥಾನದಿಂದನ ನಾವೇನು ಅವ್ರಿಗೇನು ಬರ್ರಿವತ್ತೇನಿಲ್ಲ, ಪುರಾಣ ನಡೆದೈತಿ, ಪತ್ರಿಕೆ ಬಂದಾವಂತ ಫೋನ್ ಮಾಡಿದ್ರು. ಹೌದು ಇಂಥ ದಿವಸದ ತೊಟ್ಟಿಗೆ ಹಾಕೋ ಕಾರ್ಯಕ್ರಮ ಐತಿ ಅಂತ ಹೇಳಿದಾಗ ನನಗೆ 4:15 ಫೋನ್ ಮಾಡಿದ್ರು. ಏನು ಗೊತ್ತಿಲ್ರಿ, ಲಜ್ಜಾನ ಅಜ್ಜ ನಮ್ಮ ಹೃದಯದಾಗ ಕೂತ ನಮ್ಮ ಕಮಿಟಿಯವರೆಲ್ಲ ಹೋಗಿ ಆ ಸಭೆಗೆ ಹೋಗಿ ಹೇಳೋವ್ರಿಗೆ ಕೇಳೋವ್ರಿಗೆ ಎಲ್ಲ ಲಜ್ಜಾನ ಮುತ್ಯಾನ ಆಶೀರ್ವಾದ ಐತೆ ಅಂತ ಹೇಳಿ ಒಂದು ನಾನು ಫೋಟೋ ಕೊಟ್ಟು ಬರ್ರಿ ಅಂತ ಸಿದ್ಧ ಮುತ್ಯ ಅವ್ರ ಮನಸ್ಸಿನಾಗ ಕೊಟ್ಟಂತ ಅವ್ರು ತಗೊಂಡ್ಬಂದಾರ. ಏನಿದಾರ ಬರ್ರಿ ಮೇಲೆ, ಏನಿದಾರಿಲ್ಲ ಇಲ್ಲ ಲಜ್ಜಾನದಿಂದ
ಫೋಟೋ ತಗೊಂಡ್ ಬಂದಾರ ಸಿದ್ಲಿಂಗ್ ಮುತ್ತಲ್. ಇದು ಹುಟ್ಟಿದ ಮ್ಯಾಲ ಅಲ್ಲ, ಮುಂದೆ ಬರುವತ್ನ್ಯಾಗ ಬರೋದು ಹೆಸರು ಹಿಡಿದ ದಿವಸ ಅವ್ರು ಬಂದಾರ ಅಂದ್ರೆ ಇದ್ರೊಳಗೆ ಏನೋ ಶರಣದ ಒಂದು ತಾಕತ್ ಅದ, ನಿಮ್ಮೆಲ್ಲರ ಸೌಭಾಗ್ಯ ಪುಣ್ಯ ಅದ ಅಂತ ತಿಳ್ಕೊಂಡು ಪುಣ್ಯ ಆಗ್ತದೆ. सिद्धलिंगेश्वर महाराज की, शरण शिवलिंगेश्वर महाराज की, सुमकुतौर महाराज की. ದೇವರ ಇದು ವೈಭವ. ಆ ಕಾರ್ಯಕ್ರಮ ಪಾಲ್ಗೊಳ್ಳೋಣ. ನೀವೇನೇನು ಹೆಣ್ಮಕ್ಳು ನಮ್ಮ ತಾಯಿಗಳಿಗೆ ಗೊತ್ತದ ಏನೇನು ಕಾರ್ಯ ಮಾಡೋದು, ಕಮಿಟಿ ಅವ್ರು ನಿಂತು ಅದನ್ನು ವ್ಯವಸ್ಥೆ ಮಾಡಬೇಕು. ಯಾರ್ಯಾರು ಸಂಬಂಧಪಟ್ಟವ್ರು ಅಲ್ಲಿಂದ್ರೆ ಇಲ್ಲಿ ಬರೋರು ಇಲ್ಲಿ ಬರ್ರಿ, ನಿಮ್ಮ ಹೆಸರಿಡೋ ಪದ್ಧತಿ ಇಡ್ರಿ. ಹುಡುಗರು ಅದಾಗಲ್ಲ ಅದ್ರಾಗ ನಿಮ್ಮ ಕೈಯಾಗ ಅದಾವ, ಈಗ ಇಟ್ರು ಜಗದ್ ಬೀಳ್ತಾವ ಕೈಯಾಗ. ಮುದ್ದ ನೀವು ತಿಳ್ಕೊಬೇಡ್ರಿ, ಇಲ್ಲಿ ಅಟ್ಟ ಅಲ್ಲ, ಸ್ವತಃ ನಾವು 3 ಮಂದಿ ಸ್ವಾಮಿಗಳು ಆ ಮಕ್ಕಳಂತೇಳಿ ಬಂದು ಆಶೀರ್ವಾದ ಮಾಡ್ತೀವಿ. ಶರಣ ಶಿವಲಿಂಗೇಶ್ವರ ಆಶೀರ್ವಾದ ಅಂತ ತಿಳ್ಕೊರಿ, ಅಲ್ಲೇ ಬರ್ತೀವಿ ನಾವು. ಅಲ್ಲಿ ಬಂದು ಮಕ್ಕಳ ನೋಡಿ ಆಶೀರ್ವಾದ ಮಾಡಿಬಿಡ್ತೀವಿ. ಶರಣ ಶಿವಲಿಂಗೇಶ್ವರ ಆಶೀರ್ವಾದ ಎಲ್ಲರಿಗೂ ಮುಟ್ಲಿ ಅಂತ ಹೇಳಿ ನೀವು ಶಾಂತ ರೀತಿಯಿಂದ ಇರಬೇಕು. ತೊಟ್ಟಲು ಕಾರ್ಯಕ್ರಮ ಅಡಿ ಆಗ್ರಿ. ನಿಮ್ದು ಏನೇನು ಪದ್ಧತಿ ಐತೆ ಮಾಡ್ರಿ. ಇನ್ನೊಂದು ನಿಂದ ಹಂಗೆ ಹೇಳಿ ನೆನಪಾಗತ್ತೇವ ನನಗೆ, ನೀವು ತಯಾರಾಗುತ್ತಕ್ಕಾಗತ್ತಾನು. ಇನ್ನೊಂದು ಏನು ಅಂತ ಕೇಳಿದ್ರೆ, ಇವರು ಸಾಂಗ್ ತೊಟ್ಲ ತರ್ತಿದ್ರು ಇಲ್ಲ ಅಂತ ಹೇಳಿ ಅದು ಉಪಯೋಗ ಮನೆ ಒಳಗೆ ಆಗಬೇಕು ಅಂತೇಳಿ ನೋಡಿ ಎಷ್ಟು ಚಂದ ದೊಡ್ಡ ತೊಟ್ಲ ತರಿಸ್ಬಿಟ್ಟಿದ್ವಿ ನಾವು. ಶಿವಲಿಂಗ ಅದನ್ನು ತೂಗಾಕ ತೊಟ್ಲ ತರಿಸೀವಿ. ಆ ತೊಟ್ಟಲದೊಳಗೆ ಅವ್ರು ತೂಗ್ತೀವಿ, ಅದ್ರ ಜೊತೆ ನಿಮ್ಮ ಮಕ್ಕಳು ಅಲ್ಲಿ ತೂಗುವಂಥ ವ್ಯವಸ್ಥೆ ಮಾಡ್ತೀವಿ. ಇನ್ನೊಂದು ಏನು ಅಂತ ಕೇಳಿದ್ರೆ, ಆ ತೊಟ್ಟಲ ನಾವು ಮಠದೊಳಗೆ ಇಡೋದಿಲ್ಲ, ನಾಳೆ ಸೋಮವಾರ ದಿವಸ ಅಟತಕ ಶಿವಲಿಂಗ ಅದನ್ನು ಅಲ್ಲಿ ಮನಸ್ತೀವ, ಆ ಖುಷಿನ ಅದರೊಳಗೆ ಇಡ್ತೀವ, ಕಾಯಿ ರೂಪದೊಳಗೆ ಇಡ್ತೀವ, ಫಲದ ರೂಪದೊಳಗೆ ಇಡ್ತೀವ. ಕೊನೆಗೆ ಸೋಮವಾರ ದಿವಸ ಅದನ್ನು ಸವಾಲು ಹಚ್ತೀವ. ಯಾರ್ಯಾರು ಪುಣ್ಯ ಐತೆ ಅವ್ರವ್ರು ಅದನ್ನು ತೊಗೊಂಡು ಹೋಗ್ಬೇಕಿಲ್ಲ, ಸವಾಲು ಬೇಡಿ. ಆ ವ್ಯವಸ್ಥೆಯನ್ನು ಮಾಡಿದ್ವಿ. 5 ಫಲಗಳನ್ನು ಅದಕ್ಕೆ ಸಂಬಂಧಪಟ್ಟಂತ ಅವ ಅಜ್ಜ ಹಾಕೊಂಡು ಒಂದು ಗುಂಡಗಡಿಗೆ ಮಾವಿನಕಾಯಿ ಸೌತೆಕಾಯಿ ನೀವೇನು ಅನ್ನೋಣ ಸವಾಲತ್ತ ಡಿಲಾವ್. ನಮ್ಮ ಕಡೆ ಸವಾಲ್ ಅತ್ತಾರ, ಇಲ್ಲಿ ನಿಲಾವ್ ಅತ್ತಾರ. ಹಿಂಗಾಗಿ ನಮ್ಗೆ ಇವು ಏನೋ ಮರಾಠಿ ಕನ್ನಡ ಗಂಡ ಆಯ್ತು ಮದುವೆ ಆದಂಗೆ ಆಗಿಬಿಟ್ಟಾವ, ಹಿಂಗಾಗಿ ಬಿಡ್ತಾವ. ಏನಾರೇ ಮಾತಾಡ್ಬೋದು, ಏನಾರೇ ಹಾಕಾವ. ನಮ್ಮ ಕಡೆ ಸವಾಲ್ ಅತ್ತಾರ, ಈ ಕಡೆ ನಿಲಾವ್ ಅತ್ತಾರ. ಈಗ ಅದಕ್ಕೆ ಮುಂದಾಗಡೆ ಯಾಕೆ 2 ದಿವಸ ಇಟ್ಟಿವಿ ಅಂದ್ರೆ, ನೀವು ಹೋಗಿ ಮನ್ಯಾಗ ಗಂಡ ಆಯ್ತು ಮಾತಾಡ್ಬೇಕಲ್ಲ. ಚರ್ಚೆ ಎಲ್ಲಿ ತಕ ಬೇಡೋನು, 10,000ಕ್ಕೆ ಬೇಡೋನು, 20,000ಕ್ಕೆ ಬೇಡೋನು, ಏನೋ ಲಕ್ಷಕ್ಕೆ ಬೇಡೋನು ಅಂತ ನೀವೆಲ್ಲ ಮಾತಾಡ್ಕೊಂಡು ತಯಾರಾಗೇ ಬರ್ರಿ. ಅದು ಸಹ ಏನದು ನಿಲಾವ್ ಮಾಡುವಂಥ ಅದರ ಫಲಗಳನ್ನು ಲಿಂಗಕ್ಕ ಅದನ್ನು ಕೆಲವು ವಸ್ತುಗಳನ್ನು ನಿಲಾವ್ ಮಾಡ್ತೀವಿ. ಅದಕ್ಕೆ ನೀವೇ ಈಗ ಇಂದ ಮಾಡವ್ರು ನಾವು ಎಲ್ಲ ಕಡೆ ಆ CD ಬಿಡುಗಡೆನೂ ಆಕೈತಿ, ವಿಶೇಷವಾಗಿ CD ಬಿಡುಗಡೆ ಐತಿ. ಅದರ ಜೊತೆ ಆ ಮಾಡುವ ನೋಡ ನಿಲಾವ್ ಮಾಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲರೂ ರೆಡಿ ಆಗ್ರಿ. ಸರಿ ಮತ್ತು ನೀನು ಒಂದು ಮಾತು ಹೇಳಿದ್ನ, ಮೂರ್ತಿಗಳು ಬಂದಾವ. ನಿನ್ನೆ ಅವು ಹುಟ್ಟ್ಯಾನ, ಇವತ್ತು ಹೆಸರು ಹಿಡಿದ ದಿವಸದಿಂದ ಇವತ್ತು ಎಷ್ಟು ಬರಬೇಕಾಗಿತ್ತು ಈ ಗ್ರಾಮಕ್ಕೆ ಶರಣ ಶಿವಲಿಂಗ ಅಜ್ಜನ ಮೂರ್ತಿಗಳು ಬಂದಾವ.
ಅವನ ಕಾರ್ಯಕ್ರಮ ಮುಗಿದ ಮೇಲತ್ತ ಎಲ್ಲಾರ ಮನೆಗಲ್ಲ ನಿನ್ನ ಹೇಳಿಲ್ಲ ದೇಣಿಗೆ ಕೊಟ್ಟವರು ಮನೆಗೆ ಸ್ವತಃ ಕಮಿಟಿಯವರ ಬಂದು ಮುಟ್ಟಿಸ್ತಾರ. ಶರಣ ನಿಮ್ಮ ಮನೆಗೆ ತಾನಾಗೆ ಬರ್ತಾನೆ, ನೀವೇನು ಒಯ್ದಬೇಕಾಗಿಲ್ಲ. ನಿಮ್ಮ ಮನೆಗೆ ಬಂದ ಅವನ ಕುಂಡ್ರುವಂತ ವ್ಯವಸ್ಥೆ ಮಾಡ್ಯಾರ. ಇವತ್ತ ಬಂದ್ರೆ ಶರಣನ ಪ್ರತ್ಯಕ್ಷ ಬಂದಂಗ ಆಗಿಬಿಟ್ಟೈತೆ. ಭಾಳ ಅದ್ಭುತ ಮೂರ್ತಿ ಆಗ್ಯಾವ. ಯವ್ವ ನೀವು ಗದ್ದ ಮಾಡಬೇಡ್ರಿ, ಸಂಬಂಧಪಟ್ಟವ್ರು ರಥ ನಿಂದ್ರಿ. ನೀವು ಹೆಣ್ಮಕ್ಳು ಗದ್ದಲ ಭಾಳ ಎಲ್ಲ ಕಡೆ. ಹಾ ಮ್ಯಾಲ ತಡ ಮಾಡಬೇಡ್ರಿ, ಮ್ಯಾಲ ಕರೀರಿ. ನೀವೆಲ್ಲ ರೆಡಿ ಆಗಿ ಇಲ್ಲಿ ಏನ್ ನಡೀತೈತಿ ಅದನ್ನ ಮಾಡ್ರಿ. ಮತ್ತೆ ನೀವೊಂದು ಬಡಬಡ ನಿಮ್ಮ ಮನಸ್ಸು ತಿಳಿದೊಂದು ಮಾಡಬೇಡ್ರಿ. ಅಲ್ಲಿ ಮಕ್ಕಳ ಜೊತೆ ನೀವು ತಾಯಿಗಳು ಇರ್ರಿ ಇಷ್ಟ. ಇಲ್ಲಿ ಏನು ಮಾಡ್ತೀವಿ ಅಜ್ಜಗ ಸ್ವಾಮಿಗಳ ವ್ಯವಸ್ಥೆ ಮಾಡ್ರಿ, ಎಲ್ಲ ನಲ್ಕ ಮಾಡ್ರಿ. ಸಮಾಧಾನ ಶಾಂತ ಆಗಲಿ. ಶಾಂತ ಮೂರ್ತಿ ಶಿವಲಿಂಗ ಅಜ್ಜವ ಗದ್ದಲ ಮಾಡಬೇಡ್ರಿ ಯಾರು. ಜೋಗದ ಪದ ಹಾಡು ವ್ಯವಸ್ಥೆ ಏನು ಮಾಡ್ಯಾರ? ಇಲ್ಲಿ ಮ್ಯಾಲ ಮಾಡ್ಯಾರು, ಅಲ್ಲಿ ಸೈಡ್ ಮಾಡ್ಯಾರು, ಅಲ್ಲಿ ಮಾಯಕದ ವ್ಯವಸ್ಥೆ ಮಾಡ್ರಿ. ಬೇಕಾದ್ರೆ ಅಲ್ಲೇ ಕುಂಡ್ರಸ್ತಾರೆ ನರ್ಬಾರ್ಕ ಮಾಯಕ್ ಕೊಡೋಣ. ಅಲ್ಲಿ ಕಣ್ತುಂಬ ಈ ವೈಭವ ನೋಡ್ರಿ. ಅವ ಎಲ್ಲರೂ ಒಂದೇ ವೇದಿಕೆ ಮ್ಯಾಲ ಶರಣನ ಸನ್ನಿಧಿ ಒಳಗ 18-20 ಮಕ್ಕಳ ನಾಮಕರಣ ಮಾಡುವಂತ ವ್ಯವಸ್ಥೆ ಅದ. ಏನ್ರಿ ಏನದು ಹೆಂಗದ ಒಳಗೆ ಹೋಲಕ್ಕೆ ಸಮಯ ಯಾವಾಗಲ್ಲ. ಎಲ್ಲರಿಗೂ ದಂಡಿ ಕಟ್ಟಿದ ಆಗಿದ್ದರೆ ಈ ಕಡೆ ಸ್ಟೇಜ್ ಕಡೆ ಹೇಳಬೇಕಾಗಿ ಕೇಳ್ಕೊತೀವಿ. ಎಲ್ಲ ಹೆಣ್ಣು ಮಕ್ಕಳಿಗೆ ದಂಡಿ ಕಟ್ಟಿದಾಗಿದ್ದರೆ ನಮಗೆ ಸೂಚನೆ ಕೊಡಬೇಕು. ತೋತೇನ್ರಿ ಯಾರಾದ್ರೂ ಹೆಣ್ಣು ಮಕ್ಕಳು ತೊಟ್ಟಿಲ ಗೀತೆಯನ್ನು ಹಾಡುವವರಿದ್ದರೆ ಸ್ಟೇಜಿನ ಮೇಲೆ ಬರಬೇಕಾಗಿ ಕೇಳ್ಕೊತೀವಿ. ಯಾರಾದರೂ ತೊಟ್ಟಿಲ ಗೀತೆ ಹಾಡುವವರಿದ್ದರೆ ಈ ಸ್ಟೇಜ್ ಕಡೆ ಬರಬೇಕಾಗಿ ಕೇಳ್ಕೊತೀವಿ. 4-5 ಜನ ಹೆಣ್ಣು ಮಕ್ಕಳು ತೊಟ್ಟಿಲ ಗೀತೆ ಹಾಡುವವರಿದ್ದರೆ ಸ್ಟೇಜ್ ಬಳಿ ಬರಬೇಕಾಗಿ ಕೇಳ್ಕೊತೀವಿ. ಇಷ್ಟು ಜನರದಾಗ ಒಬ್ರು ಬಿ ಇಲ್ಲ. ಬರ್ರಿ ಬರ್ರಿ ಈ ಕಡೆ ಬರ್ರಿ. ನಾಲ್ಕೈದು ಜನ ಹೆಣ್ಮಕ್ಳು ಬರ್ರಿ. 4-5 ಜನ ಬರ್ಸೋಲಿ. ದಯವಿಟ್ಟು ಯಾರು ಗದ್ದಲ ಮಾಡಿಕೊಡೋದು ಶಾಂತ ರೀತಿಯಿಂದ ಕಾರ್ಯಕ್ರಮವನ್ನು ವೀಕ್ಷಿಸಬೇಕಾಗಿ ಸಂಪರ್ಕದಲ್ಲಿ ಕೇಳಿಕೊಳ್ಳುತ್ತೇವೆ.
ಅವ್ರಿಗೆ ದಂಡಿ ಕಟ್ಟೋದು ಹೇಗಂತಾಗಿ ಎಲ್ಲಾರ್ದು ಒಟ್ಟು ಜನರದು ಎಲ್ಲ ಹೆಣ್ಣು ಮಕ್ಕಳಿಗೆ ಬ್ಲೌಸ್ ಪೀಸ್ ಉಡಿಯಲ್ಲಿ ಹಾಕಬೇಕಾಗಿ ಕೇಳ್ಕೊತೀವಿ. ತೊಟ್ಟಿಲ ಗೀತೆ ಹಾಡುವ ಹೆಣ್ಣು ಮಕ್ಕಳು ಸ್ಟೇಜಿನ ಕಡೆ ಬರಬೇಕಾಗಿ ಕೇಳ್ಕೊತೀವಿ. ಇಬ್ಬರೇ ಆಗಿದ್ದಾರೆ, ಇನ್ನೂ 3 ಜನ ಇದ್ರೆ ಅನುಕೂಲವಾಗುತ್ತದೆ. ದಯವಿಟ್ಟು ಯಾರಾದರೂ ಅವರಿಗೆ ಸಾಥ್ ಕೊಡುವವರಿದ್ದರೆ ಅವರು ಸ್ಟೇಜ್ ಕಡೆ ಬರಬೇಕಾಗಿ ಕೇಳ್ಕೊತೀವಿ. ಬ್ಲೌಸ್ ಪೀಸ್ ಎಲ್ಲರೂ ಬ್ಲೌಸ್ ಪೀಸ್ ಹಾಕಬೇಕಾಗಿ ಕೇಳ್ಕೊತೀವಿ. ಹೆಣ್ಣು ಮಕ್ಕಳಿಗೆ ಬ್ಲೌಸ್ ಪೀಸ್ ಹಾಕಬೇಕಾಗಿ ಕೇಳ್ಕೊತೀವಿ. ಯಾಕೆ ಕೊಂಡಿದ್ದೀರ? ಅದು ಬರ್ಸ್ಲತ್ತಾರ. ದಯವಿಟ್ಟು ಶಾಂತತೆಯನ್ನು ಕಾಪಾಡಿಕೊಂಡು ಹೋಗಬೇಕಾಗಿ ತಾಯಂದರಲ್ಲಿ ಅಕ್ಕ ತಂಗಿಯರಲ್ಲಿ ಕೇಳಿಕೊಳ್ಳುತ್ತೇನೆ. ಇಬ್ಬರೇ ಒಂದಕ್ಕೆ 2 ಮಂದಿ. ಹಾ ಸಾಕು, ಒಂದಕ್ಕೆ 2. ಕುಂಡ್ರೆ ಎಲ್ಲರೂ ತೊಟ್ಟಲದಲ್ಲಿ ಮಗುವನ್ನು ಹಾಕಬೇಕಾಗಿ ಕೇಳ್ಕೊತೀವಿ. ಹಿಪ್ಪಲೇರ ಬಾಗಿಲು ಬಂದಾರ ಕೊಳ್ಳ ಗೋಪಿ ಕಂದ. ತಾನಂ ಶರಣರಿಗೆ ದಯವಿಟ್ಟು ಶಾಂತತೆಯಿಂದ ಕುಳಿತುಕೊಳ್ಬೇಕಾಗಿ ಕೇಳ್ಕೊತೀವಿ. ಗದ್ದಲ ಯಾರು ಮಾಡಬಾರದು. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ, ಶಾಂತ ರೀತಿಯಿಂದ ಕುಳಿತುಕೊಳ್ಳಿ. ಏನಾಗು
ಆ ತೊಟ್ಟಿಲಿಂದ ಸಿಕ್ಕವ್ರ ನಿಂದಿರ್ಬೇಡ್ರಿ, ಸಂಬಂಧಪಟ್ಟವ್ರು ಅಟ್ಟ ನಿಂದ್ರಿ ಹೋಗ್ತಾವ್ರು ಕುಂಡ್ರಿ. ಕಾರ್ಯಕ್ರಮ ಯಶಸ್ವಿ ಆಗ್ತಿರ್ತಲ್ಲ. ತೊಟ್ಟಿಲ್ ಹತ್ತಿರ ಯಾರು ಜಾಸ್ತಿ ಜನ ನಿಂತ್ಕೋಬಾರ್ದು. ದಯವಿಟ್ಟು ಅಪ್ಪಾಜಿ ಹೇಳಿದ ಮಾತನ್ನು ಕೇಳ್ರಿ ಸ್ವಲ್ಪ. ಹಲೋ, ಈ ಜಾತ್ರೆಗೆ ವ್ಯಾಪಾರ ಮಾಡಕ್ ಬಂದಾಗ ನಿಂತಾರ ನೋಡ್ರಿ. ಓ ಜಾಕೊಂಡು ತೊಟ್ಟಿಲ್ ಹತ್ರ ಅಷ್ಟೇ ಸಂಬಂಧಪಟ್ಟವ್ರು ಅಷ್ಟೇ ನಿಂತ್ಕೋಬೇಕಾಗಿ ಕೇಳ್ಕೊತೀವಿ. ಯಾಕಂದ್ರೆ ಫೋಟೋ ವಿಡಿಯೋ ಬರ್ಬೇಕು, ಎಲ್ಲರೂ ಬರ್ಬೇಕು. ಇದು ದಾಖಲೆಯಾಗಿ ಉಳಿಯುವಂತಹದ್ದು. ಇದು ವಿಡಿಯೋದವ್ರು ನೀವು ಎಲ್ಲ ಮಕ್ಕಳು ತಗೋಬೇಕಾ? ಬರೀ ಇದು ನನ್ನ ಮಾಡ್ಬೇಡ್ರಿ. ಇದು ತಗೊಂಡು ಆ ಎಲ್ಲ ಮಕ್ಕಳ ತಾಯಿಗಳು ಎಲ್ಲ ಬರ್ಬೇಕು ಅವ್ರು. ಈಗ ಹೆಸರಿಟ್ಟ ತುಗು ಟೈಮ್ ಒಳಗೆ ಏನೈತಿ ವಿಡಿಯೋ ತಿರುಗಾಡೋದು ಮಾಡ್ಕೊರಿ. ಸಂಬಳ ಶಿವಲಿಂಗ ಶಿವಲಿಂಗ ಬಡ್ರಿ ಶಿಸ್ತಾಗಿ. ಬಡೀರಿ ಬಡೀರಿ. ಈಗ ಸಿಟ್ಟು ಏನಾಯ್ತು ತಿರ್ಸೋರಿ ಅವ್ರು. ಅದಕ್ಕೆ ಸಂಬಂಧಪಟ್ಟವ್ರು ಅಟ್ಟ ಎಲ್ಲಾರು ಕುಂಡ್ರಿ. ಅವ ನಾಲ್ಕತ್ತುಗುರು ಮಕ್ಕಳು ತಗೊಳ್ಳಿ. ಅಜ್ಜಿ ಕಡೆ ದಂಡ ಅವರು ಆ ತೊಟ್ಟಿನ ಮುಂದೆ ನಿಂತವ್ರು ಕುಂಡ್ರಿ. ಸಂಬಂಧಪಟ್ಟವ್ರು ಅಡ್ಡ ನಿಂತರಿ ಕಾಣ್ಬೇಕು, ಎಲ್ಲರೂ ಕಾಣ್ಬೇಕು, ವಿಡಿಯೋ ಆಗ್ಬೇಕು ಮಕ್ಕಳು.
ಕಟ್ಟಿಯಲು ನೀರ ತುಂಬಿಸಿ ಹಿಂಗ ಕಾಳಿಲ್ಲದ ಕೆತ್ತೂಸಿ ಮಾಡಿದರು ರಾಶಿ ಜೋ ಜೋ ಹಿಂಗ ಕಾಳಿಲ್ಲದ ಕೆತ್ತೂಸಿ ಮಾಡಿದರು ರಾಶಿ ಜೋ ಜೋ ನಿನ್ನ ತಾಳಿಲ್ಲದ ಕಲಿ ತುಳಸಿ ಮಾಡಿದರು ರಾಶಿ ಜೋಜೋ ನಿನ್ನ ತಾಳಿಲ್ಲದ ಕಲಿ ತುಳಸಿ ಮಾಡಿದರು ರಾಶಿ ಜೋಜೋ ಕೂಡಿ ಕರೆದರು ಬರಲಿಲ್ಲ ಪಾರು ಕೂಡಿ ಕರೆದರು ಬರಲಿಲ್ಲ ಪಾರು ಹಿಂಗ ಯಾರ್ಯಾರ ಕರೆದರು ಮುಗಿದರು ಇಬ್ಬರು ಜೋ ಜೋ ಹಿಂಗ ಖುಷಿಯಿಂದ ಹಾಡಾಡಿ ಗೂಡ ಮುರುಗಾರ ಜೋ ಜೋ ಹಿಂಗ ಖುಷಿಯಿಂದ ಹಾಡಾಡಿ ಗೂಡ ಮುರುಗಾರ ಜೋ ಜೋ ಕೂಲಿ ಕಟ್ಟಿಯಲು ಬುತ್ತಿ ನೋಡಿದರು ಆಸಿ ಬೀಸಿ ಕೇಳಿದರು ಅಳೆದು ನೋಡಿದರು ಆರು ಸೇರು ಶಿವನು ಮನದಲ್ಲಿ ರಾಶಿ ಗುಣವೆಂದು ಹರಿಸಿದರು ಜೋ ಜೋ ಶಿವನು ಮನದಲ್ಲಿ ರಾಶಿ ಗುಣವೆಂದು ಹರಿಸಿದರು ಜೋ ಜೋ ಅಲ್ಲಿ ಎಲ್ಲ ಮಕ್ಕಳು ಫೋಟೋ ತಗೋರಿ ಫೋಟೋದವ್ರ ಎಲ್ಲರೂ ಎಲ್ಲ ಮಕ್ಕಳು ಫೋಟೋ ರೊಕ್ಕ ಕೊಟ್ಟು ತಗೋತಾರ ಅವ್ನ ಓ ಸಂಭವ ಇರ್ತಾವು ಓ ಅಕ್ಕ ಗಡಿ ಗಡಿ ಹೇಳ್ಬೇಡ್ರಿ ಸಾಕು ಅವ್ರು ಹರಾಕತ್ತಿ ಬರ್ತಾನೆ ಬಿಡ್ಕೊಂಡು ಇದು ನಾವು ಆಡೋದಿಲ್ಲ ಅದಕ್ಕೆ ತಮ್ಮ ನೀವು ಕೊಡೋ ನೀವು ಕರೆಗೆ ಇದ್ದಾವೆ ಹಾಂ ತಗೋ 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 ಈ ಗಂಧ ಏನು ಮಾಡಬೇಡ್ರಿ ಇನ್ನು ನಮ್ಮ ಸಂಗೀತಗಾರ ಒಂದು ಜೋಗುಳ ಪದ ಆಡ್ತಾನ ನಾವು ಕೆಳಗೆ ಬರ್ತೀವಿ ಎಲ್ಲ ಮಕ್ಕಳು ಭೇಟಿ ಹಾಕ್ತೀವಿ ಆಮೇಲೆ ನಾ ಬಂದೊಂದು ಜೋಗುಳ ಪದ ಹಾಕಿ ಮಾಡಿ ಸರ್ ಸರ್ ಹಾಂ ಅಷ್ಟೊಟ್ಟಿಗೆ ಪೇಡಿ ಗುಗ್ರಿ ಎಲ್ಲ ರೆಡಿ ಇರಲಿ ಬಾಗಿಲು ಫಾರ್ಮ್ ಹಲೋ ಬೇಸ್ ಹಲೋ ಹಲೋ ಓ ಓ ಹಲೋ 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 ಕುಂಡ್ರಿ ಇಲ್ಲಿ ಕುಂಡ್ರಿ ಓ ಕ್ಯಾಮೆರಾ ಚಾಲ ಏನು ಹಾಲಿಲ್ಲ ಅವತ್ತರ ತಾನೇ ಹೋಗೋರು
ಆ ಆದಿದೇವ ಸಾವಕಾಶ ಆಮೂಲ ಏ ಮುಂದೋಗ್ಬೇಡ ನಂಗೆ ಆಗಿದೆ ಕ್ಯಾಮ್ರಾ ಹಿಡಿಯೋದು ಆದಿಬ್ರಹ್ಮಜೋ ಇಲ್ಲ ಬಿಡ ಏನೋ ದಮ್ ಜರ ಪಾಸ್ ಹೋಗ್ತಾನ ಆದಿದೇವ परमेश्वर जो जो परमेश्वर जो जो आदिदेव आदिमूल आदिदेव आदिमूल सृष्टि स्वभाग ನೋಡಲು ಸೃಷ್ಟಿ ಸ್ವಭಾಗ ನೋಡಲು ತಾಯಿ ಮಾಡಿದ ಕುಂತಿ ಬಂದ ತಾಯಿ ಮಾಡಿದ ಕುಂತಿ ಬಂದ ದೇವ ದೇವರೇ ಗೋ ದೇವ ದೇವರೇ ಗೋ ಆದಿದೇವ ಆದಿಮೂಲ लोकपाल रे जो लोकपाल रे जो आदिदेव आदिमूल आदिब्रह्मजो
ವನಮಾಲಿ ಕೇಶವನೇ ಸರಸೂಲೆ ಸದಾ ಶಿವನೇ ಕಮಲಾಶವಾದೀಶನೇ ಕಮಲಾಶವಾದೀಶನೇ ತ್ರಿಮೂರ್ತಿಗಳೇ ತ್ರಿಮೂರ್ತಿಗಳೇ ಆದಿದೇವ ಆದಿಬೋಧ ಆದಿದೇವ ಆದಿದೇವ ಆದಿಬೋಧ ಆದಿದೇವ ಮುಡಿಯ ಸ್ವರ್ಗ ಮಾಡಯಂದು ಮುಡಿಯ ಸ್ವರ್ಗ ಮಾಡಯಂದು ಇಳೆಯೈದು ಬಂದು ಇಂದು ಮುಡಿಯ ಸ್ವರ್ಗ ಮಾಡಯಂದು ಇಳೆಯೈದು ಬಂದು ಇಂದು ನನ್ನ ಕಣ್ಣನಾಗಿ ಮಾಡಿದ ನನ್ನ ಕಣ್ಣನಾಗಿ ಮಾಡಿದ ನನ್ನ ಕಣ್ಣನಾಗಿ ಮಾಡಿದ ಲೋಕಪಾಲರೆ ಲೋಕಪಾಲರೆ ಆದಿದೇವ ಆದಿಬೋಧ ಆದಿದೇವ ಆದಿದೇವ ಆದಿಬೋಧ ಆದಿದೇವ ಪರಮ ಪುರುಷ ಪರಾಕ್ರಮ ಪರಮ ಪುರುಷ ಪರಾಕ್ರಮ ಪರಮೇಶ್ವರ ಪರಮೇಶ್ವರ ಆದಿದೇವ ಆದಿಮೂಲ ಹಲೋ 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 ಶರಣ ಶಿವಲಿಂಗೇಶ್ವರ ಮಹಾರಾಜ್ ಕಿ ಖುಷಿ ಆಗೈತೇನ್ರಿ ಈಗ ಇನ್ನೊಂದು ತಾಸಿಲ್ಲ ಮುಂದುವರ್ಸೋಣ ಮುಗಿಸೋಣ ಮುಂದುವರ್ಸೋಣ ನೀವು ಹೋಗ್ತಿರ್ರಿ ನಮ್ಮ ಮಕ್ಕಳು ಒಂದು ಸಾಕಾಗಿತ್ತು ಗುಗ್ರಿ ತನಾಗಿದ್ದಾರೆ ನೋಡು ಕೊಂಡ್ರಿ ಮಿಠ ನಮ್ಮ ಮಂಗಳಾರತಿ ಆಗೋತಕ್ಕ ತಿನ್ಬೇಡ್ರಿ ನಮಗೆ ಬಾಯಾಗಿ ನೀರು ಬಿಡೋದು ಕೊನೆಯದಾಗಿ ಶರಣ ಶಿವಲಿಂಗೇಶ್ವರ ಬಗ್ಗೆ ಒಂದು ಜೋಗುಳ ಗೀತೆ ತದನಂತರ ಮಂಗಳಾಚರಣೆ. ಪೇಡೆ ಕೊಡೋದು ಕೇಳಾಕತ್ತಾರೆ ಹೆಂಗೆ ಕೊಡೋದತ್ತ ಇಲ್ಲೇ ಆದ್ರೆ ಗದ್ಲಾಕೈತಿ ಮಂಗಳಾರತಿ ಮುಗಿದು ಹೋಗೋತ್ನಾಗ ಅಲ್ಲಿ ಗಂಡು ಮಕ್ಕಳು ಆಚೆ ಕಡೆ ಹೆಣ್ಮಕ್ಳು ಇರೋ ರೋಡ್ ಹೋಗೋತ್ನಾಗ ಅಲ್ಲೊಂದಿಬ್ಬರು ಇಲ್ಲೊಂದು ನಿಂತು ಪೇಡೆ ಪ್ರಸಾದ ಕೊಡ್ತಾರೆ. ಈಗ ಸದ್ಗುರುಗಳ ಜೋಗಳ
5 ಮಂದಿ ಹೆಸರಿಟ್ಟೇವೆ ನಾವು. ಶಂಕರಲಿಂಗ ನಮ್ಮ ಪರಂಪರೆ, ಅದು ಸಿದ್ಧಲಿಂಗ, ಯಲ್ಲಾಲಿಂಗ, ಗುರುಲಿಂಗ, ಶಿವಲಿಂಗ. ಕೊನೆಯದಾಗಿ 5 ಮಂದಿ ಹೆಸರಿಟ್ಟು ಇಡೋದು ಪದ್ಧತಿ ಇರ್ತೈತಿ. ಆ ರೀತಿ ಇಟ್ಟಿದ್ದೇವೆ. ನೀವು ಭಕ್ತಿಯಿಂದ ನಿಮ್ಮ ಮಕ್ಕಳಿಗೆ ಶಿವಲಿಂಗ ಅಂತ ಕರೀರಿ. ಕರೆದ್ರೆ ಈಗ ಮತ್ತೆ ಮುಗಿದೈತೆ. ಇನ್ನು ನೀವೇನು ಕರಿತೀರೋ ಅದನ್ನು ವಿಚಾರ ಮಾಡಿರಿ ಆಮೇಲೆ. ಆದರೂ ಈ ಒಂದು ದಾಖಲೆಯಾಗಿ ನಿಮ್ಮ ಜೀವನದೊಳಗೆ, ಮಕ್ಕಳ ಜೀವನದೊಳಗೆ ಎಷ್ಟು ಚಂದ ಮನೆಗೆ ಅವ್ರು ನಿಂತ್ಗೈತೆ ಹುಡುಗರು. ನಾನೇ ಎಬಿಷನ್ ಶಿವಣ್ಣ ಎಷ್ಟು ಹೇಳ್ತಾರಪ್ಪ ಮಂಗಳಾಟ ಇರುತ್ತೆ ಆರಾಮ್. ಅವ್ರು ನಿಮ್ಗಿಂತ ಖುಷಿ ಅದಾವ. ಒಬ್ಬ ಗೊತ್ತಾಗಿರ್ಬೇಕು ಅಜ್ಜನ ಪುಣ್ಯದಿಂದ ನಾವು ಇಂಥ ವೈಭವದೊಳಗೆ ಹೆಸರು ಇಟ್ಕೊಳ್ತೀವಲ್ಲ ಅಂತೇಳಿ ನಿಮಗಿಂತ ಅವ್ರು ಖುಷಿಯಾಗಿ ಆರಾಮ್ ನಿಂತಿತ್ತು. ನಮ್ಮ ಮೃತ್ಯುಂಜಯ ಅಪ್ಪಗಳು ಎಬಸರಿ ಹಾಕೈತಾರ ಅವ್ರು. ಯಾಕೆ ಜೋಗುಳ ಪದ ಅದು ಕೇಳಿ ಎಬಸರಿ ಅಂತಾರೆ ಎದ್ದಾಗ. ಎಲ್ಲರೂ ಶಾಂತ ರೀತಿಯಿಂದ जो 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 शिवलिंग जो महलिंग जो शिवलिंग जो महलिंग जो 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 ಹಲೋ ಚಿನ್ನಾಂಬೆ ಮಲ್ಲಿಕಾರ್ಜು ನರ ಮುತ್ತು ಶಿಶುರೆ ಚಿನ್ನಾಂಬೆ ಮಲ್ಲಿಕಾರ್ಜು ನರ ಮುತ್ತು ಶಿಶುರೆ ಪುಣ್ಯ ದಂಪತಿಗಳ ಪೂಜೆಯ ಫಲವೇ ಪುಣ್ಯ ದಂಪತಿಗಳ ಪೂಜೆಯ ಫಲವೇ ಧನ್ಯವಾಯ್ತು ಲೋಕವು ನಿನ್ನವತಾರ ದಿನ ಧನ್ಯವಾಯ್ತು ಲೋಕವು ನಿನ್ನವತಾರ ದಿನವೇ ಪನ್ನಗ ಭೂಷಣ ಪರಮಾತ್ಮ ಪ್ರಭುವೇ ಪನ್ನಗ ಭೂಷಣ ಪರಮಾತ್ಮ ಪ್ರಭುವೇ ಜೋ 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 ಜಂಜಡ ಕಳೆವ ಕರುಣ ಸಾಗರನೆ ಜಗ ಜಂಜಡ ಕಳೆವ ಕರುಣ ಸಾಗರನೆ ಸುಗುಣ ಸಂತಸದ ಸುಂದರದ ಆಗರನೆ ಸುಗುಣ ಸಂತಸದ ಸುಂದರದ ಆಗರನೆ ನಿಗಮಾದಿ ನಿಲುವಿಗೆ ಸಿಲುಕದಂತವನೇ ನಿಗಮಾದಿ ನಿಲುವಿಗೆ ಸಿಲುಕದಂತವನೇ ಜಗದ್ವಂದ ಜಗದ್ಗುರುವಾಗಿ ಮೆರೆವವನೇ ಜಗದ್ವಂದ ಜಗದ್ಗುರುವಾಗಿ ಮೆರೆವವನೇ ಗೋ 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 ಗೋ
ಸಿದ್ಧಲಿಂಗ ಜೋ ಸಿದ್ಧಲಿಂಗ ಜೋ ಶರಣ ಶಿವಲಿಂಗ ಶರಣು ಭಕ್ತಿ ಲಿಂಗ ಜೋ 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 ಜೋ. ಮಾದನ ಹಿಪ್ಪರಗಿಯ ಮಮತೆಯ ಚಂದಿರ ಮಾದನ ಹಿಪ್ಪರಗಿಯ ಮಮತೆಯ ಚಂದಿರ ಮೇದಿನಿಯೊಳು ನೀನೆ ಮುಕ್ತಿಯ ಮಂದಿರ ಮೇದಿನಿಯೊಳು ನೀನೆ ಮುಕ್ತಿಯ ಮಂದಿರ ಆದ ಅಂತ ಸರ್ವತ್ತು ಸತ್ಯ ಆಧಾರ ಆದಿ ಅಂತ ಸರ್ವಕ್ಕೂ ಸತ್ಯ ಆಧಾರ ಮೋದದಿ ಜೋಗುಳ ಹಾಡಿದ ನಿಜ ಗುಣ ದೇವರ ಮೋದದಿ ಜೋಗುಳ ಹಾಡಿದ ನಿಜ ಗುಣ ದೇವರ ಜೋ 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 ಜೋ. ಈಗೆಲ್ಲರೂ ಜೋ ಜೋ ಅನ್ಬೇಕು ಹಿಂಗಲ್ಲ, ನೀವೆಲ್ಲರೂ ಕೈ ಮ್ಯಾಲ ಮಾಡ್ಬೇಕು, ಕೈ ಇದ್ದವ್ರ ಶರಣ ಶಿವಲಿಂಗ ಶರಣು ಭಕ್ತಿ ಎಂದ ಶರಣು ಶಿವಲಿಂಗ ಶರಣು ಭಕ್ತಿ ಎಂದ ಜೋ ಅಣ್ಣರು ಹೇಳ್ತಮ್ಮ ಜೋ 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 ಸಿದ್ಧಲಿಂಗ ಜೋ ಶಿವಲಿಂಗ ಜೋ ಸಿದ್ಧಲಿಂಗ ಜೋ ಶಿವ. ಗಮಸರಿಗೆ ಏನಾಗಿತ್ತು ಕೈ ಗನ್ಮಕ್ಕಳಿಗೆ ಕೈನ ಹೋಗ್ತಾವ ಮಾತಕ್ಕ ಜೋ 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 ಸಿದ್ಧಲಿಂಗ ಜೋ ಶಿವಲಿಂಗ ಜೋ ಸಿದ್ಧಲಿಂಗ ಜೋ ಶಿವಲಿಂಗ ಜೋ ಜೋ ಅಣ್ಣರು ಜೋ 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 ಆ ರಗ ಜೋ 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 शरण शिवलिंगेश्वर महाराज की राजाधिराज सद्गुरुनाथ सिद्धलिंगेश्वर महाराज की जगत जननी शांभवी माता की शरण ज्योति शरण शिवलिंगेश्वर महाराज की सकल साधु संत महाराज की जय मंगल नमः पार्वती पति शिव हर हर महादेव।